ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ, ಅದುವೇ ಕಾರ್ತಿಕ ಮಾಸದ ವಿಶೇಷ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಬಹಳ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣವಾ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿದ್ದಾರೆ. ನಮ್ಮ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಬನ್ನಿ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಬನ್ನಿ ಗುರುಜಿಯವ್ರು ಏನ್ ಹೇಳ್ತಾರೆ ಇವತ್ತು ದಿನ ಎಷ್ಟು ವಿಶೇಷತೆಯಿಂದ ಕೂಡಿದೆ ಅಂತೆಲ್ಲ ಕೇಳೋಣ. ಗುರುಜಿ, ಯಾಗ ಆಗಿ ಸ್ವಲ್ಪ ದಿನ ಅಷ್ಟೇ ಕಳೆದಿದೆ, ಆದ್ರೆ ಇವತ್ತು ಕೂಡ ಬಹಳನೇ ಮುಖ್ಯವಾದ ದಿನ ಅಲ್ವೇ? ಏನೋ ಎತ್ತ ನೀವೇ ತಿಳಿಸ್ಬಿಡಿ ಗುರುಜಿ. ಖಂಡಿತಮ್ಮ. ನಿನ್ನೆ ಅಷ್ಟೇ ನಮ್ಮ ಆಶ್ರಮದಲ್ಲಿ ಸಾಕಷ್ಟು ಜನ ಪ್ರಸಾದಕ್ಕಾಗಿ ಧಾವಸಿ ಬಂದಿದ್ದರು. ನಾನು ಮೊದಲೇ ಹೇಳಿದ್ದೆ ಪ್ರಸಾದವನ್ನು ಕೊಡ್ತೇವೆ, ಸ್ವಲ್ಪ ಸಮಯ ಬೇಕು ಅಂತ. ಆದರೆ ಸುಮ್ಮನೆ ಆ ಥರ ಬಿದ್ದು ತುಂಬ ದೂರಾಭಾರದಿಂದ ಬರ್ತಕ್ಕಂಥದ್ದು ಸಮಂಜಸವಲ್ಲ. ಇದೇ ಗುರುವಾರ ಅಂದರೆ ನಿನ್ನೆ ಆಯಿತು ಗುರುವಾರ, ನಿನ್ನೆಗೆ 8 ದಿವಸಕ್ಕೆ ಅಂದರೆ ಮುಂದೆ ಬರ್ತಕ್ಕಂಥ ಗುರುವಾರದಿಂದ ಪ್ರತಿ ದಿವಸ ನಮ್ಮ ಆಶ್ರಮದಲ್ಲಿ ಮೊನ್ನೆ ನಡೆದಂತಹ ಮಹಾಯಜ್ಞದ ಮಹಾಪ್ರಸಾದ ನಿಮಗೆ ಆಶ್ರಮದಲ್ಲಿ ಸಿಗುತ್ತೆ. ಆಶ್ರಮದಲ್ಲಿ ಪ್ರಸಾದ ಸಿಗೋದ್ರಿಂದ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು, ಅಥವಾ ನಮ್ಮ ವಾಸ್ತುಗೃಹದಲ್ಲಿ ನಿಮಗೆ ಯಾರಿಗಾದರೂ ತಿಳಿದಿದ್ದರೆ ಅಲ್ಲೂ ಸಹಿತ ಇರುತ್ತೆ, ಅಲ್ಲೂ ತೆಗೆದುಕೊಳ್ಬೋದು. ಆಶ್ರಮದಲ್ಲೂ ಇದೆ, ವಾಸ್ತುಗೃಹದಲ್ಲೂ ಇದೆ. ನಾನು ವಾಸ ಮಾಡ್ತಕ್ಕಂಥ ಸ್ಥಳ ನಮ್ಮ ವಾಸ್ತುಗೃಹ, ಜೊತೆಗೆ ನಮ್ಮ ಆಶ್ರಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ, ಆರುವಳ್ಳಿ ಕನಕಪುರ ಮುಖ್ಯ ರಸ್ತೆ, ಅಲ್ಲಿ ಸಹಿತ ನಮ್ಮ ಆಶ್ರಮದ ವಿಳಾಸ ನಿಮಗೆ ತಿಳಿದಿದ್ದರೆ ಅಲ್ಲೂ ಪ್ರಸಾದ ಸಿಗುತ್ತೆ, ಅಲ್ಲೂ ತೆಗೆದುಕೊಳ್ಬೋದು. ಇನ್ನು ಆ ಪ್ರಸಾದವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ದಿನ ಇವತ್ತು. ಹೋಮದಿಂದ ಆ ಭಸ್ಮವನ್ನು ತೆಗೆದುಕೊಳ್ತಕ್ಕಂಥ ದಿನ. ಹಾಗಾಗಿ ಜೊತೆಗೆ ಇನ್ನೊಂದು ಬಹಳ ಸಂತೋಷದ ವಿಚಾರ ಏನೆಂದರೆ, ನೀವೊಂದು ಶನೈಶ್ಚರ ಮಹಾಯಜ್ಞಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರಲ್ಲಿ ಸಾಕಷ್ಟು ಉತ್ಸಾಹ ಇದೆ, ಹುಮ್ಮಸ್ಸಿದೆ, ಮತ್ತು ಸಂತಸದಿಂದ ಮಾತಾಡ್ತಾ ಇರ್ತಕ್ಕಂಥ ಅವರ ಮಾತಿನ ಶೈಲಿ, ಅಲ್ಲಿ ನಡೆದಂತಹ ಮಹಾಯಜ್ಞದ ವಿಶೇಷವಾಗಿರ್ತಕ್ಕಂತಹ ದೃಶ್ಯಗಳನ್ನು, ಅಲ್ಲಿ ನಡೆದಂತಹ ಯಾಗ ಮತ್ತು ಪೂರ್ಣಾಹುತಿ ಕಾಲದಲ್ಲಿ ನಾವು ಪೂರ್ಣಾಹುತಿಗೆ ಅರ್ಪಣೆ ಮಾಡಿದಂತಹ ಶನೈಶ್ಚರನಿಗೆ ಮತ್ತು ವಿಶೇಷವಾದಂಥ ರೀತಿ ಧಾನ್ಯಗಳನ್ನಾಗಲಿ, ಆಜ್ಯವನ್ನಾಗಲಿ, ವಸ್ತ್ರಗಳನ್ನಾಗಲಿ, ಸಾಮೂಹಿಕವಾಗಿ 10,000 ಜನ 1,000 ಜನ ತಂದುಕೊಟ್ಟಿರ್ತಕ್ಕಂಥ ಆ ಸಾಮಗ್ರಿಗಳನ್ನೆಲ್ಲವೂ ಸಹಿತ ಹೋಮಕ್ಕೆ ಹಾಕ್ತಾ ಇರ್ತಕ್ಕಂಥ ಸುಂದರವಾದಂಥ ದೃಶ್ಯಗಳಿದೆಯಲ್ಲ, ಅಬ್ಬಾ, ಈಗ ನೆನೆಸ್ಕೊಂಡ್ರು ನಭೂತೋ ನ ಭವಿಷ್ಯತ್. ಹಿಂದೆ ಯಾರು ಮಾಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಮುಂದೆ ಮಾಡಬೇಕಾದ್ರೆ ಆಲೋಚನೆ. ಆದರೆ ಅದಕ್ಕಿನ್ನ ಒಂದು ಪಟ್ಟು ವಿಭಿನ್ನವಾಗಿ ವಿಶೇಷವಾದಂಥ ರೀತಿ ಮತ್ತೊಂದು ಹೆಜ್ಜೆ ನಾವು ಮುಂದಿಡ್ತಿದ್ದೇವೆ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾದಂಥ ಆರಾಧನಾ ಮಹೋತ್ಸವ, ಸಾಕಷ್ಟು ಜನ ಭಕ್ತ ಶಿರೋಮಣಿಯರೆಲ್ಲರೂ ಸೇರಿ ಅಖಂಡವಾದಂತಹ ಭಜನೆ, ಜೊತೆಗೆ ಒಂದು ವಿಶೇಷವಾದಂಥ ಮಹರ್ಷಿ ಸಾಂತ್ವನ. ಈ ಕಾರ್ಯಕ್ರಮವನ್ನು ಇನ್ನು ಅತಿ ಶೀಘ್ರದಲ್ಲೇ, ಸ್ಥಳವೊಂದು ನಿಖರವಾಗಿಲ್ಲ, ಆದರೆ ಕಾರ್ಯಕ್ರಮ ಮಾತ್ರ ಎಲ್ಲವೂ ಸಹಿತ ಅದರ ಆಯೋಜನೆಗಳು ನಡೀತಾ ಇದೆ. ಹಾಗಾಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ದರ್ಶನಕ್ಕೆ ನೇನು ಸಮೀಪದಲ್ಲೇ ನಾನು ಹೊರಡ್ತಾ ಇದ್ದೇನೆ. ಫಸ್ಟ್ ಒಮ್ಮೆ ಹೊರಟು ದರ್ಶನ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ, ಅದಾದ ನಂತರ ಬೆಂಗಳೂರಿನಿಂದ ನಮ್ಮ ಶಿರಡಿ, ಮಹಾರಾಷ್ಟ್ರ ಶಿರಡಿಗೆ ಎಲ್ಲರೂ ಸಹಿತ ಪ್ರಯಾಣ ಬೆಳೆಸಿ ಬಾಬಾರವರ ದರ್ಶನ ಮಾಡಿ, ಬಾಬಾರವರ ಮೂರ್ತಿ ವಿಗ್ರಹವನ್ನು ಆ ಒಂದು ಆಲಯದಿಂದ ನಾವು ಸಹಿತ ಇಲ್ಲಿಗೆ ತಂದು ಸ್ವಾಮಿಗೆ ವಿಶೇಷವಾದಂಥ ರೀತಿ, ಸಾಧ್ಯವಾದರೆ ಗಜವಾಹನ, ಅಶ್ವ, ಮತ್ತು ಬಾಬಾರವರು ಬಹಳಷ್ಟು ಪ್ರೀತಿಸ್ತಾ ಇದ್ದಂಥದ್ದು ಶ್ವಾನಗಳನ್ನು, ಅಂದರೆ ನಾಯಿಗಳನ್ನು. ಆ ಶ್ವಾನಗಳನ್ನು ಸಹಿತ ಬಾಬಾ ಪ್ರೀತಿಸ್ತಿದ್ರು. ತಾವು ಊಟ ಮಾಡೋದಕ್ಕೂ ಮುನ್ನ ತಾವು ಏನು ಜೋಳಿಗೆಯಲ್ಲಿ ತಂದಿದ್ರೋ, ತಾವು ಭಿಕ್ಷಾಟನೆಯನ್ನು ಮಾಡಿ ಆ ಭಿಕ್ಷೆಯಲ್ಲಿ ಬಂದಂತಹ ಏನು ಪದಾರ್ಥಗಳಿತ್ತೋ ಅದನ್ನು ಬಂದಂತಹ ಎಲ್ಲರಿಗೂ ಹಂಚಿ, ಇನ್ನು ಉಳಿದಿರ್ತಕ್ಕಂಥ ಸ್ವಲ್ಪ ಇನ್ನೇನು ಕೂತು ಊಟ ಮಾಡಬೇಕು, ಆಗ ಶ್ವಾನಗಳು ಮುಂಭಾಗದಲ್ಲಿರ್ತಿತ್ತು. ತಾವು ತಿಂತಕ್ಕಂಥ ಒಂದಿಷ್ಟು ಆಹಾರದಲ್ಲಿ ಅದರಲ್ಲಿ ಅರ್ಧ ಶ್ವಾನಗಳಿಗೆ ಹಾಕ್ತಿದ್ರು. ಅಂದರೆ ಶ್ವಾನಗಳಿಂದ ಮೊದಲುಕೊಂಡು ಮನುಷ್ಯರ ತನಕ ಎಲ್ಲರಿಗೂ, ಪಶು ಪಕ್ಷಿ ಪ್ರಾಣಿಗಳಿಗೆ ಎಲ್ಲರಿಗೂ ಸಹಿತ ಆಹಾರವನ್ನು ಕೊಡಬೇಕು, ಎಲ್ಲರೂ ಸಹಿತ ಸಮಂಜಸವಾಗಿರಬೇಕು. ಸೃಷ್ಟಿನಲ್ಲಿ ನಾನು ಹುಟ್ಟಿದ್ದೇನೆ, ನಾನೊಬ್ಬನು ಚೆನ್ನಾಗಿದ್ದರೆ ಸಾಲದು, ಭಗವಂತ ನನಗೆ ಕೊಟ್ಟಿರ್ತಕ್ಕಂಥದ್ದನ್ನು 4 ಜನದಲ್ಲಿ ಹಂಚಿಕೊಂಡು ತಿನ್ನಬೇಕು ಅನ್ನೋ ಒಂದು ಪ್ರಧಾನವಾದಂತಹ ಗುಣವನ್ನು, ಅಂತಹ ಗುಣಪಾಠವನ್ನು ಕಲಿಸಿದಂಥ ಮಹಾನ್ ಚೇತನ ಶಕ್ತಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು. ಅಂತಹ ಸಾಯಿನಾಥರ
ಒಂದು ವಿಶೇಷವಾಗಿರ್ತಕ್ಕಂತಹ ಅಖಂಡ ಭಜನೆಯನ್ನು ನಾವು ನಮ್ಮ ಬೆಂಗಳೂರಿನಲ್ಲಿ ಮಾಡೋಣ. ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯದ ಮೂಲ ಮೂಲೆಗಳಿಂದ ಬಾಬಾರವರ ಭಕ್ತ ಶಿರೋಮಣಿಯರು, ಬಾಬಾರವರ ಭಕ್ತರು ನೀವೇ ವಾಲಂಟಿಯರಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನು ಮುಂದಾಗಿದ್ದೇನೆ. ನನ್ನೊಂದಿಗೆ ಕೈ ಜೋಡಿಸಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಇಲ್ಲೂ ಸಹಿತ ಯಾರೊಬ್ಬರ ಹಣಕಾಸು ಬೇಡ. ಆನಂದ್ ಗುರೂಜಿಯವರಿಗೆ ನೀವು ಹಣಕಾಸನ್ನು ಕೊಡೋ ಅವಶ್ಯಕತೆ ಇಲ್ಲ. ನಾನಾದರೂ ತಿಂದರೆ ಇಷ್ಟನ್ನ ತಿನ್ನಬೇಕು, ನನ್ನ ಪರಿವಾರಕ್ಕಾದರೆ ಇಷ್ಟನ್ನ ಬೇಕು. ಅದಕ್ಕೆ ನಮಗೆ ನಿಮ್ಮೆಲ್ಲರ ಹಣಕಾಸಿನ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಒಂದು ಮಾತ್ರ ಸಾಕು ನನಗೆ. ಕೊಡೋನು ಮೇಲೊಬ್ಬ ಇದ್ದಾನೆ ಭಗವಂತ. ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ, ಭಗವಂತ ಕೊಡ್ತಕ್ಕಂಥದ್ದು ಕೊನೆ ತನಕ. ಆನಂದ್ ಗುರೂಜಿಯವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಕೊನೆ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಬೇಕೇ ವಿನಃ ನಿಮ್ಮ ಹಣಕಾಸಿನ ಉದ್ದೇಶ ನನಗಲ್ಲ. ಅದರಿಂದ ಈ ಕಾರ್ಯಕ್ರಮಕ್ಕೆ ದಾನಿಗಳಾಗಿ ಬರ್ತಕ್ಕಂಥವ್ರು ನಿಮಗೆ ಏನು ನೀವು ದಾನ ಮಾಡಬೇಕು ಅನಿಸುತ್ತೋ, ನಿಮಗೇನು ಕೊಡಬೇಕು ಅನಿಸುತ್ತೋ ಅಥವಾ ಏನು ಮಾಡಬೇಕು ಅನಿಸುತ್ತೋ ಅದನ್ನು ನೀವೇ ಭಕ್ತಿ ಪ್ರೀತಿಯಿಂದ ಮಾಡಿ. ಇಲ್ಲಿ ಅನ್ನ ಆಹಾರದ್ದು ಒಂದು ವಿಭಿನ್ನವಾದಂಥ ಒಂದು ಭಾಳ ಹೊಸದಾದಂಥ ಒಂದು ಕಾನ್ಸೆಪ್ಟ್ ನಾವು ತರ್ತಾ ಇದ್ದೀವಿ. ಏನಪ್ಪ ಅಂದರೆ, ಬಾಬಾರವರಿಗೆ ನೀವೇ ಮಡಿಯುಟ್ಟು ನಿಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮುನ್ನ ಮಡಿಯುಟ್ಟು ಮಾಡಿರ್ತಕ್ಕಂತಹ ಪದಾರ್ಥವನ್ನು ಭಕ್ತಿಯಿಂದ ನೀವು ಬಾಬಾರವರಿಗೆ ಸಮರ್ಪಿಸಬೇಕಾಗಿರ್ತಕ್ಕಂತಹ ನೈವೇದ್ಯವನ್ನು ನೀವೇ ಸ್ವತಃ ತಯಾರು ಮಾಡಬೇಕು. ನೀವೇ ನಿಮ್ಮ ಸ್ವಹಸ್ತದಿಂದ ನೀವು ತಯಾರು ಮಾಡಿರ್ತಕ್ಕಂತಹ ಪದಾರ್ಥವನ್ನು ಬಾಬಾರವರಿಗೆ ನೈವೇದ್ಯ ಮಾಡಬೇಕು. ಆ ನೈವೇದ್ಯ ಆದ ನಂತರ ಮಾಧ್ಯಾಹ್ನಿಕ ಕಾಲದಲ್ಲಿ 12 ಗಂಟೆಗೆ ಒಂದು ಮಹಾಮಂಗಳಾರತಿಯನ್ನು ಮಾಡಿ, ಅಂದರೆ ಬೆಳಗ್ಗೆ ಬಾಬಾರವರಿಗೆ ವಿಶೇಷವಾದಂತಹ ರೀತಿ ಒಂದು ಮಹಾಭಿಷೇಕ ಮಾಡೋಣ. ನನ್ನೊಬ್ಬನ ಕೈಯು ಅಭಿಷೇಕವಲ್ಲ, ಅದು ಎಲ್ಲರ ಕೈಯಲ್ಲೂ ಬರ್ತಕ್ಕಂತಹ ಎಲ್ಲರೂ ತಂದಿರತಕ್ಕಂತಹ ಪದಾರ್ಥಗಳಿಂದ ಬಾಬಾರವರಿಗೆ ತೃಪ್ತಿಯಾಗೋ ರೀತಿ ಭಸ್ಮಾಭಿಷೇಕ, ಕುಂಕುಮ, ಅರಿಶಿನ, ಪುಷ್ಪ, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ, ಅಭಿಷೇಕಕ್ಕೆ ಏನೇನೆಲ್ಲ ಸೀಮಿತವಾಗಿದೆಯೋ ಅದೆಲ್ಲದರಿಂದಲೂ ಬಾಬಾರವರ ವಿಗ್ರಹವನ್ನು ಶಿರಡಿಯಿಂದ ತಂದು ಬಾಬಾರವರನ್ನು ಕೂಡಿಸಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲರಿಗೂ ದರ್ಶನ ಆಗೋ ತರಹ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಮಹಾಭಿಷೇಕವನ್ನು ಮಾಡೋಣ. ಆ ಮಹಾಭಿಷೇಕಕ್ಕೆ ವೇದಿಕೆಗೆ ಬರೋಕ್ಕೂ ಮುನ್ನ ಮತ್ತೊಂದು ಸ್ವಲ್ಪ ದೂರದಿಂದ ಎಲ್ಲಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಬಾಬಾ ಆಲಯದಿಂದ ಈ ಯಾತ್ರೆಯನ್ನು ಅಥವಾ ಒಂದು ಜ್ಯೋತಿಯನ್ನು ಅಲ್ಲಿಂದ ತರೋಣ. ಏಕೆಂದರೆ ಒಂದು ವೇದಿಕೆಯಲ್ಲಿ ನಾವು ಏನೇ ಮಾಡಿದ್ರೂ ಸಹಿತ ಒಂದು ಆಲಯದಿಂದ ಬರ್ತಕ್ಕಂತಹ ಜ್ಯೋತಿಗೆ ಬಹಳ ಶಕ್ತಿ ಇರುತ್ತೆ. ಅಂತಹ ಒಂದು ವಿಶೇಷವಾಗಿ ನಮ್ಮ ರಾಜ್ಯದ ಪ್ರಧಾನವಾಗಿರ್ತಕ್ಕಂಥ ರಾಜಧಾನಿಯ ಬೆಂಗಳೂರಿನಲ್ಲಿ ಹಳೆಯ ದೇವಸ್ಥಾನ, ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನ, ಪ್ರಪ್ರಥಮವಾಗಿ ಬಾಬಾರವರನ್ನು ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರನ್ನು ಪ್ರಪ್ರಥಮವಾಗಿ ಮೊದಲನೇ ಸತಿ ಬೆಂಗಳೂರಿಗೆ ಮೊದಲನೇ ದೇವಸ್ಥಾನವಾದಂತಹ ಆ ದೇವಸ್ಥಾನದಿಂದಲೇ ಜ್ಯೋತಿ ತರಬೇಕು ಅನ್ನೋದೊಂದು ಸಂಕಲ್ಪ ಇದೆ. ಇದೆಲ್ಲವೂ ಸಹಿತ ಬಹಳ ಹುಚ್ಚು ಆಸೆನೋ ಅದೇನೋ ನನಗೆ ಗೊತ್ತಿಲ್ಲ. ಒಟ್ಟು ಬಾಬಾರವರು ಏನು ಹೇಳ್ತಿದ್ದಾರೆ, ಏನು ನುಡಿಸ್ತಾ ಇದ್ದಾರೆ ಅದನ್ನಷ್ಟು ನಾನು ನುಡಿತಿದ್ದೇನೆ. ಇದು ನಮ್ಮ ನಿಮ್ಮೆಲ್ಲರ ಶ್ರೇಯಸ್ಸಿಗಾಗಿ, ಗುರುಗಳ ಆರಾಧನೆಗೋಸ್ಕರ, ಗುರುಗಳ ಆಶೀರ್ವಾದಕ್ಕೋಸ್ಕರ ನಡೀತಾ ಇರ್ತಕ್ಕಂಥ ಬಾಬಾರವರ ಒಂದು ಮಹಾಯಜ್ಞ ಇದು. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯಂ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ನಮಃ. ಓಂ ಗಜಲಕ್ಷ್ಮೀ ನಮಃ. ಓಂ ಧಾನ್ಯಲಕ್ಷ್ಮೀ ನಮಃ. ಓಂ ಸಂತಾನಲಕ್ಷ್ಮೀ ನಮಃ. ಓಂ ಅಭಯಲಕ್ಷ್ಮೀ ನಮಃ. ಓಂ ವಿಜಯಲಕ್ಷ್ಮೀ ನಮಃ. ಓಂ ಧೈರ್ಯಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಕೃಷ್ಣಪಕ್ಷ 7/11/2014 ಶುಕ್ರವಾರ, ಪ್ರತಿಪದ್ ಭರಣಿ ನಕ್ಷತ್ರ, ಕೃಷ್ಣ ಪಕ್ಷದ ಮೊದಲನೇ ದಿನ. ಅಂದರೆ ನಿನ್ನೆಯಷ್ಟೇ ಹುಣ್ಣಿಮೆ ಆಯಿತು. ಗುರುವಾರ ಹುಣ್ಣಿಮೆ. ನಿನ್ನೆ ಏನೆಲ್ಲ ಕಾರ್ಯಸಿದ್ಧಿ ಮಾಡಿಕೊಂಡಿದ್ದೀರೋ ನಿಮ್ಮೆಲ್ಲರಿಗೂ ನೀವು ನಂಬಿರ್ತಕ್ಕಂಥ ದೈವದ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಜೊತೆಗೆ ಒಂದು ವಿಶೇಷವಾದಂತಹ ದಿನ, ವಿಶೇಷವಾದಂತಹ ರೀತಿ ಸಾಕಷ್ಟು ಸಿದ್ಧತೆಗಳು.
ಭಗವಂತನ ಪ್ರಾರ್ಥನೆಗೆ, ಭಗವಂತನ ಆರಾಧನೆಗೆ ನಾವು ಮಾಡಬಹುದಾದಂಥ ಅನುಷ್ಠಾನಗಳ ಫಲ ಸಂಪೂರ್ಣವಾಗಿ ನಮಗೆ ಸಿಗಬೇಕಾದ್ರೆ ಶ್ರದ್ಧೆ ಅಂತಕ್ಕಂಥದ್ದು ಬಹಳ ವಿಶೇಷ. ಶ್ರದ್ಧಾಭಕ್ತಿಯಾಗಿ ನಾವು ಅನುಷ್ಠಾನವನ್ನು ಮಾಡಿದಾಗ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸುತ್ತೆ. ಅಂತಹ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ಭಕ್ತಿಯಾಗಿ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು. ನಮ್ಮ ಶ್ರದ್ಧೆಯಿಂದ ನಾವು ಮಾಡ್ತಕ್ಕಂತಹ ಕೆಲಸಗಳು ಯಶಸ್ಸಾಗಿ ನಮಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯಾಗಬೇಕಾದ್ರೆ ಬರೀ ಭಗವಂತನ ಮುಂದೆ ಕೂತ್ರೆ ಸಾಲದು. ಭಗವಂತನ ಪ್ರಾರ್ಥಿಸಬೇಕು. ಮಾಡ್ತಕ್ಕಂತಹ ಕಾಯಕವನ್ನು, ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ಒಂದು ತುಂಬ ದೊಡ್ಡದಾದಂಥ ಒಂದು ದೇವಸ್ಥಾನ ಅಥವಾ ಯಾವುದಾದ್ರು ಒಂದು ಮಠಗಳಿಗಾಗಲಿ ಅಥವಾ ಯಾವುದಾದ್ರು ಒಂದು ತೀರ್ಥಕ್ಷೇತ್ರಕ್ಕಾಗಲಿ ನಾವೇನೋ ಭಗವಂತನ ದರ್ಶನಕ್ಕೆ ಅಂತ ನಾವು ಹೊರಡ್ತೀವಿ, ದರ್ಶನ ಮಾಡ್ತೀವಿ, ಪ್ರಸಾದಕ್ಕೆ ಹೊರಡ್ತೀವಿ. ಪ್ರಸಾದವನ್ನು ತಿನ್ನಲಿಕ್ಕೆ ಅಲ್ಲಿ ಎಲೆ ಹಾಕಿ ಪ್ರಸಾದ ಮಾಡಿರ್ತಕ್ಕಂತಹ ಒಂದು ಏನು ನೈವೇದ್ಯ ಇರುತ್ತೋ ಅದೆಲ್ಲವನ್ನು ಊಟ ಬಡಿಸ್ತಾರೆ. ಆ ಊಟ ಬಡಿಸ್ತಕ್ಕಂಥವ್ರು, ಅಡುಗೆ ತಯಾರು ಮಾಡ್ತಕ್ಕಂಥವ್ರು ಸಹಿತ ಭಕ್ತಿಲಿ ಭಗವಂತನ ಪ್ರಾರ್ಥನೆ ಮಾಡೋಣ ಅಂಥೇಳಿ ಅವರು ದೇವ್ರ ಫೋಟೋ ಮುಂದ್ಗಡೆನೆ ಭಕ್ತಿಯಾಗಿ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಹೋದಂತಹ ಭಕ್ತಾದಿಗಳಿಗೆ ಊಟ ಹೇಗೆ ಸಿಗುತ್ತೆ, ಪ್ರಸಾದ ಹೇಗೆ ಸಿಗುತ್ತೆ? ಅವರವರು ಮಾಡ್ತಕ್ಕಂತಹ ಕರ್ತವ್ಯಗಳನ್ನು, ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡ್ತಿದ್ದೀರೋ, ಯಾವ ಕೆಲಸ ಮಾಡ್ತಾ ಅದರಲ್ಲೇ ಜೀವನವನ್ನು ನೋಡ್ತಿದ್ದೀರೋ ಆ ಮಾಡ್ತಕ್ಕಂತಹ ಕಾಯಕವನ್ನೇ ದೇವರ ಕೆಲಸ ಅಂತ ತಿಳ್ಕೊಳ್ಬೇಕು. ಅವರವರ ಧರ್ಮ, ಅವರವರು ಮಾಡ್ತಕ್ಕಂತಹ ಕೆಲಸ ಕಾರ್ಯ, ಜೀವನೋಪಾಯಕ್ಕಾಗಿ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತಿದ್ದೀವೋ ಅದೇ ಮೊದಲನೇ ದೇವರ ಪೂಜೆ. ಆ ದೇವರ ಪೂಜೆಯನ್ನು ಶ್ರದ್ಧೆಯಿಂದ ನೀವು ಮಾಡಿದ್ದೇ ಆದರೆ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿನ ಕಾಣ್ತೀರಿ, ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಇವತ್ತಿನ ದಿವಸ ಭರಣಿ ನಕ್ಷತ್ರ, ಭರಣಿ ನಕ್ಷತ್ರ ಯಾರದಾಗಿರುತ್ತೋ ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತ. ಅಂದರೆ ಭರಣಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದು ರಾಜ್ಯ ಆಳತಕ್ಕಂಥ ಒಂದು ಶಕ್ತಿ ಅವರಲ್ಲಿರುತ್ತೆ. ಆದರೆ ಎಷ್ಟೋ ಜನ ರಾಜ್ಯ ಅಲ್ಲ, ತನ್ನ ಮನೆಯ 4 ಗೋಡೆ ಮಧ್ಯದಲ್ಲಿರ್ತಕ್ಕಂಥ ಒಂದು ಪರಿಸರವನ್ನು ಸಹಿತ ತಾನು ಆಳ್ವಿಕೆ ಮಾಡಲಿಕ್ಕೆ ಕಷ್ಟವಾಗಿರುತ್ತೆ. ಕಾರಣ ಆತನ ಜನ್ಮಕಾಲದಲ್ಲಿ ಆತ ಯಾವ ಮುಹೂರ್ತದಲ್ಲಿ ಹುಟ್ಟಿರ್ತಾನೋ ಆ ಮುಹೂರ್ತಕ್ಕೆ ಸಂಬಂಧಪಟ್ಟ ಯಾವ್ಯಾವ ಗ್ರಹಗಳ ನಿಯಮಗಳು ಹೇಗಿರುತ್ತೋ, ಆ ಲಗ್ನದ ಬಲವೇನೋ, ಅಥವಾ ತಾನು ಮಾಡಿಟ್ಕೊಂಡಿರ್ತಕ್ಕಂತಹ ಲಾಭ ನಷ್ಟದ ಮೂಟೆಯ ಹೊರೆ ತನ್ನ ತಲೆ ಮೇಲಿದ್ದಾಗ ತನ್ನ ಬ್ಯಾಂಕ್ ಅಕೌಂಟಲ್ಲಿ ಏನು ಹಣಕಾಸು ಇಟ್ಕೊಂಡಿರ್ತಾನೋ ಅದನ್ನು ಅವನಲ್ದಿರ ಮತ್ತೆ ಯಾರೂ ಡ್ರಾ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ನಿನ್ನೊಳಗೆ ಶಕ್ತಿ ಇದ್ದಾಗ, ನಿನ್ನ ಕೈ ನಡೀತಿದ್ದಾಗ, ನಿನ್ನೊಳಗಿರ್ತಕ್ಕಂಥ ಜ್ಞಾನದಿಂದ ಮತ್ತೊಬ್ಬರ ಮನೆಯಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸಿ ಅವ್ರ ಮನೆ ಬೆಳಕನ್ನು ತೋರಿಸಿ ಅವ್ರ ಮನೆ ಸಹಿತ ಉದ್ಧಾರ ಮಾಡು, ನಿನ್ನ ಜೀವನಕ್ಕೆ ಮತ್ತಷ್ಟು ಪ್ರಗತಿ ಕಾಣುತ್ತೆ ಅಂತ. ಯಾಕೆಂದರೆ ಮನುಷ್ಯ ತಾನು ಹಾಕೋ ಒಂದೊಂದು ಹೆಜ್ಜೆನಲ್ಲೂ ಸ್ವಾರ್ಥಿಯಾಗಿ ಬರೀ ನಾನು, ನಂದು, ನನ್ನ ಮನೆ, ನನ್ನ ಸಂಸಾರ, ನನ್ನ ಹೆಂಡತಿ ಮಕ್ಕಳು, ನಂದು 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 ಅಂತ ಹೇಳಿ ಆ ನಂದು ಅನ್ನೋದರಲ್ಲೇ ಮುಳುಗೋಗೋದಕ್ಕಿಂತ ಭಗವಂತ ನಿಮಗೆ ಕೊಟ್ಟಿರ್ತಕ್ಕಂತಹ ಒಳ್ಳೆಯ ಅವಕಾಶ, ಒಳ್ಳೆಯ ಒಂದು ಕಾಲ, ಒಂದು ಒಳ್ಳೆಯ ಉನ್ನತ ಸ್ಥಿತಿ, ಒಂದು ಅಧಿಕಾರತ್ವ, ಅಥವಾ ನಿಮ್ಮ ಕೈಯಿಂದ 4 ಜನಕ್ಕೆ ಅನುಕೂಲ ಮಾಡಬಹುದಾದಂತಹ ಕೆಲಸಗಳನ್ನು ನಿಮಗೆ ಭಗವಂತ ವಹಿಸಿದ್ರೆ ಅದನ್ನು ನಿಷ್ಠೆಯಿಂದ ಮಾಡಿ. ನೋಡಿ, ಸಂಪಾದನೆ ಮಾಡಬೇಕು, ಹಣಕಾಸನ್ನು ಸಂಪಾದಿಸಬೇಕು. ಯಾಕೆಂದರೆ 4 ಜನದಿಂದ ಇನ್ನೂ ಒಂದು ಪಟ್ಟು ಚೆನ್ನಾಗಿರಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಆಸೆ ಇದೆ. ಒಬ್ಬ ಭಿಕ್ಷಕರಿಂದ ಹಿಡಿದು ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ, ಉನ್ನತ ಅಧಿಕಾರಿಯಲ್ಲಿರ್ತಕ್ಕಂತಹ ವ್ಯಕ್ತಿಯವರೆಗೂ ತಾನು ಹೀಗೆ ಬದುಕಬೇಕು ಅಂತ ಆಸೆ ಇರುತ್ತೆ. ಒಬ್ಬ ಭಿಕ್ಷುಕ ಒಂದು ಸಿಗ್ನಲಲ್ಲಿ ನಿಂತು 4 ಮೂಲೆಗಳಲ್ಲೂ ಭಿಕ್ಷೆ ಎತ್ತಬೇಕಾದ್ರೆ ಆ ಸಿಗ್ನಲ್ ಬಿಟ್ಟು ಆ ಒಂದು ಸಿಗ್ನಲ್ ನಿಂತಾಗ ಗಾಡಿಗಳು ಎಲ್ಲೆಲ್ಲಿ ನಿಂತು ಧಾವಿಸ್ಕೊಂಡು ಹೋಗ್ತಾನೆ. ಎಷ್ಟು ಸಾಧ್ಯವೋ ಅಷ್ಟು 10 ಗಾಡಿ, 15 ಗಾಡಿ, 20 ಗಾಡಿ ಎಲ್ಲ ಕಡೆ ಭಿಕ್ಷಾಟನೆ ಮಾಡ್ತಾನೆ, ಎಲ್ಲ ಕಡೆ ಭಿಕ್ಷೆ ಕೇಳ್ತಾನೆ. ಅದರಲ್ಲಿ ಕೊಡೋರೆಷ್ಟೋ, ಕೊಡದಿದ್ದವರೆಷ್ಟೋ. ಆದರೆ ಅವನ ಉದ್ದೇಶ ಏನು? ಈ ಸಿಗ್ನಲ್ ಪಾಸ್ ಆಗೋದ್ರೊಳಗೆ ಎಷ್ಟು ಬರುತ್ತೋ ಅಷ್ಟು ಮೌಲ್ಯವನ್ನು ಸಂಪಾದನೆ ಮಾಡಬೇಕು. ಅದು ಅವನ ಆಸೆ. ಆದರೆ ಒಬ್ಬ ಅಧಿಕಾರಿ ತಾನು ಕೂತಂಥ ಆಸ್ಥಾನ, ತಾನು ಮಾಡಬೇಕಾದಂಥ ನಿಷ್ಠೆಯ ಕೆಲಸ, ಆ ಕೆಲಸವನ್ನು ಮರೆತು ಎಷ್ಟು ಸಾಧ್ಯವೋ ಅಷ್ಟು ಒಂಥರ ಎಲ್ಲ ಕಡೆಯಿಂದನೂ ಬಾಚಿಬಿಡ್ತಕ್ಕಂಥದ್ದು, ಎಲ್ಲ ಕಡೆ ಮಾಡಿ ನನಗೇ ಬೇಕು ಅಂತಕ್ಕಂಥದ್ದು. ಕೊನೆಗೊಂದು ದಿವಸ ತನಗೇ ಗೊತ್ತಿಲ್ಲ, ಈ ಪ್ರಕೃತಿಯಲ್ಲಿ ಒಂದು ವಿಶೇಷ ಇದೆ. ಒಂದು ಹಾವನ್ನು ಮತ್ತೊಂದು ಹಾವು ತಿಂದು ಆಹಾರವಾಗಿ ತೆಗೆದುಕೊಳ್ಳುತ್ತೆ. ಒಂದು ಪ್ರಾಣಿ ಮತ್ತೊಂದು ಪ್ರಾಣಿ ಆಹಾರವಾಗಿ ಇಟ್ಕೊಂಡಿರುತ್ತೆ. ಬಹುಶಃ ಭಗವಂತ ಯಾಕೆ ಮಾಡಿದ್ದಾನೆ ಗೊತ್ತಾ ಇದನ್ನ? ಇವತ್ತು ನಾವು ಮಾಡ್ತಾ ಇರತಕ್ಕಂತಹ ಅನ್ಯಾಯಗಳಿದೆಯಲ್ಲ, ನಮ್ಮ ಕೂತಿರ್ತಕ್ಕಂಥ ಧರ್ಮಪೀಠದ ಒಂದು ಒಳ್ಳೆಯ ಸ್ಥಾನಮಾನದ ಭಗವಂತ ನಮಗೆ ಕೊಟ್ಟಂತಹ ನಮ್ಮ ಯೋಗ್ಯತೆಗೆ ತಕ್ಕಂತಹ ಇವತ್ತು ಇದು ನಮ್ಮದಲ್ಲ.
ನಮ್ಮ ಹಿರಿಯರು ಮಾಡಿಟ್ಟಿರ್ತಕ್ಕಂತಹ ಪೂರ್ವಜನ್ಮದ ಪುಣ್ಯ ಇದು. ನಮ್ಮ ತಂದೆ ತಾಯಿನೋ ನಮ್ಮ ಅಜ್ಜಿ ತಾತನೋ ಅಥವಾ ಮುತ್ತಾತನೋ ಯಾರೊಬ್ಬರು ಮನೇಲಿ ಇರ್ತಕ್ಕಂಥ ಹಿರಿಯರು 2-3 ತಲೆಗಳ ಹಿಂದೆ ಅವರು ಮಾಡಿರ್ತಕ್ಕಂಥ ಸಾಧನೆಯ ಫಲ ಇವತ್ತು ನಾವು ನೀವೆಲ್ಲ ಚೆನ್ನಾಗಿರ್ತಕ್ಕಂಥದ್ದು. ಇದು ನಮ್ಮಿಂದ, ನನ್ನಿಂದ ಅಥವಾ ನಾವು ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ನನ್ನ ವಿದ್ವತ್ತಿಂದ ಬಂದಿದ್ದು ಅಲ್ಲ. ಅದು ಎಷ್ಟೋ ಜನ ವಿದ್ಯೆ ಇರ್ತಕ್ಕಂಥವ್ರು, ಬುದ್ಧಿವಂತರು, ಜ್ಞಾನವಂತರು ಇವತ್ತಿನ ದಿವಸ ರಸ್ತೆಯಲ್ಲಿ ಒಂದು ಟೀ ಕುಡಿಲಿಕ್ಕೂ ಕಾಸಿಲ್ದಿರ ಒದ್ದಾಡ್ತಾ ಇರೋ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ಆದರೆ ನಿಮ್ಮಗಳಿಗೆ ಕೆಲವರಿಗೆ ಒಳ್ಳೆ ಉನ್ನತವಾದಂಥ ಸ್ಥಿತಿಗತಿಗಳಿರುತ್ತೆ. ಆದರೆ ನೀವೆಷ್ಟು ಅನ್ಯಾಯಗಳನ್ನು ಮಾಡ್ತಿದ್ದೀರಿ, ಇದರ ಚಿಂತನೆ ಇದೆಯಾ ನಿಮಗೆ? ಯಾಕೆಂದರೆ ಮನುಷ್ಯ ಭಗವಂತ ಕೊಟ್ಟಾಗ ಸೌಲಭ್ಯ ತೆಗೆದುಕೊಳ್ಬೇಕು, ಬೇಡ ಅಂತ ಹೇಳೋದಿಲ್ಲ. ಆದರೆ ಅದಕ್ಕೊಂದು ಲಿಮಿಟ್ ಬೇಕು. ಒಂದು ಹಂತದವರೆಗೂ ಮಾತ್ರವೇ ನಿಮ್ಮ ಶ್ರಮ ನಿಮ್ಮ ಪರಿಸರಕ್ಕೆ, ನಿಮ್ಮ ಸಂಸಾರಕ್ಕೆ ಇರಬೇಕು. ಅದಾದ ನಂತರ ನಿಮ್ಮ ಕೈಲಿರ್ತಕ್ಕಂಥ ಸೇವೆ ಸಾಧ್ಯವಾದಷ್ಟು ನೊಂದು ಬೆಂದಿರತಕ್ಕಂಥವ್ರಿಗಿರಬೇಕು. ಸಮಾಜದ ಒಳಿತಿಗಿರಬೇಕು. ಆ ಸಮಾಜದ ಒಳಿತಿನ ಬಗ್ಗೆ, ಅದರ ಬಗ್ಗೆ ಚಿಂತನೆ ಮಾಡದಿರತಕ್ಕಂತಹ ವ್ಯಕ್ತಿಗಳು ಕಾಲಕ್ರಮೇಣ ನಶಿಸಿ ಹೋಗ್ತಾರೆ. ನಿಮ್ಮ ಹೆಸರು 3 ತಲೆಮಾರಿನವರೆಗೂ ನಿಲ್ಲಬೇಕಾದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸ ಇನ್ನೊಬ್ಬರು ನೆನೆಸ್ಕೊಳ್ಬೇಕು. ಬರೀ ನಾನು, ನನ್ನ ಹೆಂಡತಿ, ಮಕ್ಕಳು ನಾವಷ್ಟೇ ಚೆನ್ನಾಗಿದ್ದರೆ ಸಾಲದು. ಪ್ರಥಮದಲ್ಲಿ ನಿಮಗೆ ಬೇಕಾದ ಆಹಾರ ನೀವು ಇವತ್ತು ದಿವಸ ಕೆಲಸ ಮಾಡಿಲ್ಲ ಅಂದರೂ 1 ತಿಂಗಳು ಮನೆಯಲ್ಲಿ ಕೂತರೂ ಸಹಿತ ಆ ಆಹಾರ ಪರವಾಗಿಲ್ಲಪ್ಪ, ನಾನು ಸುಧಾರಣೆ ಮಾಡುತ್ತೆ ಅನ್ನುವಷ್ಟು ಮಟ್ಟಿಗೆ ಸಂಪಾದನೆ ಮೊದಲನೇ ತಿಂಗಳಲ್ಲಿರಬೇಕು. ಅಂದರೆ ಸ್ವಲ್ಪ ದಿನಗಳ ತನಕ. ಅದಾದ ನಂತರ ಇನ್ನು ಸಮಾಜಕ್ಕಾಗಿ ನಾನು ಏನು ಮಾಡಬೇಕು, ನನಗೆ ಕೊಟ್ಟಿರ್ತಕ್ಕಂಥ ಸಮಾಜ, ನನಗೆ ಕೊಟ್ಟಿರ್ತಕ್ಕಂಥ ಇಂಥ ಒಂದು ಸ್ಥಾನಮಾನ, ಇಂಥ ಒಂದು ಒಳ್ಳೆಯ ಉದ್ಯೋಗ, ಇಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಾನಮಾನ, ಇದರಿಂದ ಪುನಃ ಸಮಾಜಕ್ಕೆ ನಾವು ಅರ್ಪಣೆ ಮಾಡಬೇಕು. ಹಾಗಂತ ಪೂರ್ತಿ ಬರಿಗೈ ಮಾಡಿಕೊಂಡು ಬರಿಮೈಲಿ ನಿಂತು ಮಾಡುವಂತಲ್ಲ. ಮಾಡ್ತಕ್ಕಂತಹ ಕಾಯಕದಲ್ಲಿ ನ್ಯಾಯ ನೀತಿಗಳ ಬಗ್ಗೆ ಚಿಂತನೆ ಮಾಡ್ತಾ, ಯಾವುದು ಸರಿ ಯಾವುದು ತಪ್ಪು, ಯಾವುದು ನಮ್ಮ ಮುಂದಿರ್ತಕ್ಕಂಥದ್ರಲ್ಲಿ ನ್ಯಾಯ ಅನ್ಯಾಯಗಳ ಬಗ್ಗೆ ಚಿಂತನೆ ಮಾಡಿ ಅನ್ಯಾಯದ ಪರ ನಾವು ಹೋರಾಡಕ್ಕೆ ಕೊಟ್ಟರೆ ಇವತ್ತು ಚೆನ್ನಾಗಿರುತ್ತೆ. ಇವತ್ತು ನಿಮ್ಮ ದೇಹದಲ್ಲಿ ರಕ್ತನಾಡಿಗಳ ಪರವಾಗಿಲ್ಲ, ದೇಹದಲ್ಲಿ ಶಕ್ತಿ ಇದೆ. ಅನ್ಯಾಯ ಮಾಡಿ ಆ ಅನ್ಯಾಯದಿಂದಲೇ ನಾವು ಉದ್ಧಾರ ಆಗಿ ಕಪ್ಪಗಿರ್ತಕ್ಕಂಥದ್ದನ್ನು ಇಲ್ಲ ಬೆಳ್ಳಗಿದೆ ಅಂತ ವಾದ ಮಾಡಿ ನೀವಿವತ್ತು ಜಯ ಸಾಧಿಸಬಹುದು. ಯಾಕೆಂದರೆ ನಿಮ್ಮ ಮೊಣಕಾಲಲ್ಲಿ ಶಕ್ತಿ ಇದೆ, ನಿಮ್ಮ ನರನಾಡಿಗಳಲ್ಲಿ ಶಕ್ತಿ ಇದೆ, ನಿಮ್ಮ ಕಣ್ಣಲ್ಲಿ ಒಂದು ತೇಜಸ್ಸಿದೆ. ಆದರೆ ನೀವು ಮಾಡಿರ್ತಕ್ಕಂತಹ ಅನ್ಯಾಯದ ಫಲ ದಿನೇ ದಿನೇ ನಿಮಗೆ ಗೊತ್ತಾಗೋದಿಲ್ಲ. ಒಂದೊಂದು ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಮುಳ್ಳಿನ ಥರ ಚುಚ್ತಾ ಹೋಗುತ್ತೆ. ಯಾವ ಭಾಗದಿಂದ ವಿಷವು ನಿಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೋ ಆ ಭಾಗ ಕೊಳಿತಾ ಬರುತ್ತೆ. ಇದು ನಿಜಕ್ಕೂ ಬಹಳ ಕಷ್ಟ. ಯಾಕೆ ಗುರುಗಳು ಈ ಮಾತನ್ನು ಹೇಳ್ತಿದ್ದಾರೆ ಇವತ್ತು ಬೆಳಗ್ಗೆ ಈ ಮುಹೂರ್ತದಲ್ಲಿ? ನಿಮಗೆ ಅನಿಸಿರಬಹುದು, ನಮಗೆ ಬಂದಂತಹ ಕಾಗದ ಪತ್ರಗಳು ನೊಂದು ಬೆಂದು ನ್ಯಾಯ ಸಿಗದಿರ ಕೆಲವು ಅಧಿಕಾರಿಗಳು ಮಾಡಿರ್ತಕ್ಕಂಥ ಮೋಸ, ಆ ನೋವು ಹೇಳ್ಕೊಂಡು ಬರೆದಿದ್ದಾರಲ್ಲ, ನಿಜಕ್ಕೂ ಸ್ಥಾನಮಾನ ಸಿಗೋದು ಬಹಳ ಕಷ್ಟ. ಸಿಕ್ಕಂಥ ಸ್ಥಾನಮಾನವನ್ನು ಉಳಿಸಿ 4 ಜನದ ಮನೆಗೆ ಬೆಳಕಾಗಿ ನಿಲ್ತಕ್ಕಂಥವನು ಒಬ್ಬ ಮಹಾ ವ್ಯಕ್ತಿ ಆಗ್ತಾನೆ. ಅದು ಈ ತಕ್ಷಣಕ್ಕೆ ನಿಮಗೆ ಸ್ವಲ್ಪ ನೋವು ಅನ್ನಿಸ್ಬೋದು, ಅಯ್ಯೋ ನಾನು ಮಾಡ್ತಾ ಇರೋ ಕೆಲಸಕ್ಕೆ ನಾನು ಸರಿಯಾಗಿ ಸಂಪಾದನೆ ಬರ್ತಿಲ್ವಲ್ಲ ಅಂತ. ಆದರೆ ಆತ ಕೊಟ್ಟರೆ ಸಂಪಾದನೆ ನಿಮ್ಮ ಇಡೀ ಜೀವನ ಪೂರ್ತಿ ನೀವು ಸುಖ ಪಡ್ತೀರಿ. ನೀವೇ ಸಂಪಾದನೆ ಮಾಡ್ತಕ್ಕಂಥದ್ದನ್ನು ನಿಮ್ಮ ಮನೆ ಬಾಗಿಲಿಗೂ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಯಾರೋ ಒಬ್ಬ ವ್ಯಕ್ತಿ ಬಂದು 10 ಲಕ್ಷ ನಿಮ್ಮ ಕೈ ಕೊಡಬಹುದು. ಆದರೆ ಕೊಟ್ಟಂಥ 10 ಲಕ್ಷ ಮನೆ ಸೇರೋದ್ರೊಳಗೆ ಇನ್ನೊಬ್ಬ ಯಾವನಾದರೂ ನಿಮ್ಮ ಹೊಡೆದು ಕಿತ್ಕೊಂಡು ಹೋಗ್ಬಿಟ್ರೆ ಆತ ಕೊಟ್ಟಂಥ 10 ಲಕ್ಷ ಅವನಿಗೂ ನಿಮಗೂ ಮಾತ್ರ ಗೊತ್ತು. ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ. ಆ ಕಸದಂಥ 10 ಲಕ್ಷನ ಕೊಟ್ಟಿದ್ದೀನಿ, ನಾನು ತೆಗೆದುಕೊಂಡಿದ್ದೀನಿ ಅನ್ನೋ ತೃಪ್ತಿ ಇರುತ್ತೆ. ಬಟ್ 10 ಲಕ್ಷ ನಿಮ್ಮ ಮನೆ ಬಾಗಿಲು ಸೇರಿರೋದಿಲ್ಲ. ಆದರೆ ಆ ಹೆಸರು ನಿಮ್ಮ ಮೇಲೆ ನಿಂತ್ಕೊಂಡಿರುತ್ತೆ. ಇಲ್ಲಿ 10 ಲಕ್ಷ ಇದ್ಕೋಬೇಕಾದ್ರೆ ಎದುರುಗಡೆ ನ್ಯಾಯನ ನೀವು ನ್ಯಾಯದ ಮೇಲೆ ತಲೆ ಮೇಲೆ ಬಟ್ಟೆ ಹಾಕಬೇಕು. ಆ ನ್ಯಾಯದ ತಲೆ ಮೇಲೆ ನೀವು ಬಟ್ಟೆ ಹಾಕಿದ್ದೇ ಆದರೆ ಮುಂದೊಂದು ದಿವಸ ಇಡೀ ದೇಹಕ್ಕೆ ಬಟ್ಟೆ ನ್ಯಾಯ ದೇವತೆ ಹಾಕ್ಬಿಡ್ತಾಳೆ. ಬಹಳ ಯೋಚನೆ ಮಾಡಬೇಕು. ಯಾಕೆಂದರೆ ನೊಂದು ಬೆಂದು ಬರೆದಿರ್ತಕ್ಕಂಥ ಇವತ್ತಿನ ಕಾಗದವನ್ನು ನಾನು ನಿಮ್ಮ ಮುಂದೆ ಓದ್ಬಿಟ್ರೆ ನನ್ನ ಈ ಕಾರ್ಯಕ್ರಮ ನೋಡ್ತಿರತಕ್ಕಂಥ ಪ್ರತಿಯೊಬ್ಬರು ಸಹಿತ ಕಣ್ಣಂದೀರು ಹಾಕ್ತೀರಿ. ಅಷ್ಟು ಸಮಸ್ಯೆ, ಅಷ್ಟು ನೋವು ಇಟ್ಕೊಂಡು ಬರೆದಿದ್ದಾರೆ. ಆ ನೋವಿನ ಹಿಂದಿನ ರಹಸ್ಯ ನಾನು ನಿಮ್ಮ ಮುಂದಿಟ್ಟಿದ್ದೀರಿ ಇವತ್ತು. ಗುರುಜಿ, ಈಗ ದರ್ಪಣಾಂಜನ ದರ್ಶನ ಅಲ್ವೇ ಗುರುಜಿ? ಖಂಡಿತಮ್ಮ. ಓಂ ಭಗವತೀ ನಮಃ. ಓಂ ಶ್ರೀಂ ರಾಜರಾಜೇಶ್ವರೀ ನಮಃ. ಓಂ ಶ್ರೀಂ ರಾಜ್ಯದಾಯಿನೀ ನಮಃ. ಓಂ ಶ್ರೀಂ ರಾಜ್ಯಕಲಾವಲ್ಲಭಾಯ ನಮಃ. ಓಂ ಶ್ರೀಂ ಭಗವತೀ ನಮಃ. ನಂತರ ಇವತ್ತು ಗುರು ದತ್ತಾತ್ರೇಯರ ವಿಗ್ರಹವನ್ನು ಕಳಿಸಿದ್ದಾರೆ. ಹೌದು ಗುರುಜಿ. ನೋಡಿ, ದತ್ತನ ಕಂಡಿರ, ಶ್ರೀ ಗುರು ದತ್ತನ ಕಂಡಿರ. ನಾವು ಬಾಬಾರವರ
ಅನುಷ್ಠಾನ ಮಾಡಬೇಕು ಅಂದಾಗ ಗುರು ದತ್ತಾತ್ರೇಯರ ಮೂರ್ತಿಯನ್ನು ಕಳಿಸಿರೋದು ಎಷ್ಟು ಸಂತೋಷದ ವಿಚಾರ ನೋಡಿ. ಜೈ ಗುರುದತ್ತ. ದತ್ತಾತ್ರೇಯರು ಅಂದರೆ ಎಲ್ಲ ಸಂತರಿಗೂ ಮೇಲುಗೈ. ಇಲ್ಲಿ ತ್ರಿಮೂರ್ತಿಗಳ ಸ್ವರೂಪ ಇವರು. ಬ್ರಹ್ಮ ವಿಷ್ಣು ಮಹೇಶ್ವರನ್ನು, ಭಗವಾನ್ ಮಹಾವಿಷ್ಣುವನ್ನು, ಗುರುವಿಗೆ ಗುರುವಾಗಿರ್ತಕ್ಕಂತಹ ಗುರು ದತ್ತಾತ್ರೇಯರನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಎಂಥ ದೋಷಗಳಿದ್ದರೂ, ಗುರುದೋಷವಿದ್ದರೂ ಅಥವಾ ಗುರುದೋಷ ಇದ್ದಾಗ ಸಾಮಾನ್ಯಕ್ಕೆ ವಿವಾಹ ಆಗಲಿ, ಸಂತಾನ ಆಗಲಿ, ವಿದ್ಯೆ ಆಗಲಿ, ಜ್ಞಾನ ಆಗಲಿ, ಮನೆ ಆಗಲಿ, ವಾಸ್ತು ಆಗಲಿ ಎಲ್ಲ ಕಡೆಯಿಂದಲೂ ಅಚಾತುರ್ಯಗಳು, ಸಮಸ್ಯೆಗಳು ಬರ್ತಾ ಇರುತ್ತೆ. ಆದರೆ ಗುರುವಿನ ಅನುಗ್ರಹವಾದರೆ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ಒಂದು ವಿಶೇಷತೆ ಇದೆ. ಇಂತಹ ಗುರುಗ್ರಹನ ಅಂದರೆ ವಿಶೇಷವಾಗಿರ್ತಕ್ಕಂಥ ಗುರು ದತ್ತಾತ್ರೇಯರನ್ನು ಕಳಿಸಿರ್ತಕ್ಕಂಥ ಮಹನೀಯರು ನಿಮಗೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಜೈ ಗುರುದತ್ತ. ಗುರುಜಿ, ಒಂದು ಸಾಮಾನ್ಯ ಸಂಗತಿ ಅಂತ ಹೇಳಿದ್ರೆ ಗುರು ದತ್ತಾತ್ರೇಯರು ಅವರ ಬಳಿ ಕೂಡ ನಾವು ಹಸುವನ್ನ ಕಾಣ್ತೀವಿ, ಶ್ವಾನವನ್ನ ಕಾಣ್ತೀವಿ. ಅಂತೆಯೇ ಬಾಬಾ ಬಳಿ ಕೂಡ ಈ ಎರಡೂ ಪ್ರಾಣಿಗಳನ್ನ ನಾವು ಕಾಣ್ತೇವೆ ಅಲ್ವೇ? ಖಂಡಿತಮ್ಮ. ಅದಕ್ಕೆ ಬಾಬಾರವರ ರಥಯಾತ್ರೆಯಲ್ಲಿ, ಆ ಒಂದು ವಿಶೇಷವಾಗಿರ್ತಕ್ಕಂತಹ ಭವ್ಯವಾದಂತಹ ರಥಯಾತ್ರೆಯಲ್ಲಿ ಗೋವು, ಶ್ವಾನ, ಅಶ್ವ, ಗಜ, ಆನೆ, ಕುದುರೆ, ನಾಯಿ ಮತ್ತು ಹಸು ಇಷ್ಟೂ ಸಹಿತ ಈ ಯಾತ್ರೆಯಲ್ಲಿರಬೇಕು, ಮೆರವಣಿಗೆಯಲ್ಲಿರಬೇಕು. ಯಾರ್ಯಾರು ಶ್ವಾನಗಳನ್ನು ನೀವು ಸಾಕಿದ್ದೀರೋ ನಿಮ್ಮ ಶ್ವಾನಗಳನ್ನು ನೀವೇ ಜವಾಬ್ದಾರಿಯಾಗಿ ಈ ರಥಯಾತ್ರೆಯಲ್ಲಿ ಕರ್ಕೊಂಡು ಬಂದು ಬಾಬಾರವರ ಸೇವೆ ಮಾಡಿಸಿ ನಂತರ ನೀವು ಆದಷ್ಟು ಬೇಗ ನೀವು ಕರ್ಕೊಂಡೋಗಿ ಅಥವಾ ಅದನ್ನು ಸೇಫಾಗಿ ನಿಮ್ಮ ಮನೆಗೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಜನ ಒಬ್ಬರನ್ನು ಕಳಿಸಿ ನಂತರ ವೇದಿಕೆಯಲ್ಲಿ ಕೂತು ಬಾಬಾರವರ ಭಜನೆ ಮಾಡೋಣ. ಇನ್ನೊಂದು ಮಾತು ಹೇಳಿದ್ದೆ ನಾನು, ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇಲ್ಲಿ ಪ್ರಸಾದ ಇಲ್ಲ. ಪ್ರಸಾದ ಅಂದರೆ ಆ ಸನ್ನಿವೇಶಕ್ಕೆ ಭಗವಂತ ನಮಗೇನು ಗೋಚರಿಸ್ತಾನೋ, ನಾವು ನಿಮಗೇನು ಕೊಡಬಹುದಾಗುತ್ತೋ ಪ್ರಸಾದವನ್ನು ಅಷ್ಟನ್ನು ಮಾತ್ರ ಆ ಕಾರಣಕ್ಕೆ ತಯಾರು ಮಾಡ್ಕೊಳ್ಳೋಣ. ಆದರೆ ಅನ್ನಪ್ರಸಾದ ಅಂತಿದೆಯಲ್ಲ, ನೀವು ಮಡಿಯಿಂದ ಮಾಡಿಕೊಂಡು ಬಂದಂತಹ ಪದಾರ್ಥವನ್ನು ನೀವೇ ಬಾಬಾರವರ ಅಷ್ಟೋತ್ತರ ಪೂಜೆ ಅಭಿಷೇಕ ಎಲ್ಲ ಆದ ನಂತರ ಮಾಧ್ಯಾಹ್ನಿಕ ಆರತಿ ಮಹಾಮಂಗಳಾರತಿ ಸಮಯದಲ್ಲಿ ನಿಮ್ಮ ಎರಡೂ ಹಸ್ತಗಳಿಂದ ನೀವು ಮಾಡ್ಕೊಂಬಂದಿರತಕ್ಕಂತಹ ಪದಾರ್ಥವನ್ನು ಬಾಬಾರವರಿಗೆ ತೋರಿಸಿ ನೈವೇದ್ಯ ಮಂತ್ರವನ್ನು ನಾವು ವೇದಿಕೆಯಲ್ಲಿ ಹೇಳ್ತೀವಿ, ನೀವು ನೈವೇದ್ಯವನ್ನು ಮಾಡಿ. ಅದಾದ ನಂತರ ಮಂಗಳಾರತಿನ ಮಾಡೋಣ. ಎಲ್ಲರೂ ಸಹಿತ ಸೇರಿ ಆರತಿ ಮಹಾಮಂಗಳಾರತಿ ಆದ ನಂತರ ನೀವು ತಂದಂತಹ ನೈವೇದ್ಯ ಪ್ರಸಾದವನ್ನು ನಿಮ್ಮ ಸಾಲಲ್ಲಿ ಕೂತಿರ್ತಕ್ಕಂಥ ನಿಮ್ಮ ಎಡ ಬಲ ಯಾರಿಗೂ ಗೊತ್ತಿರಲ್ಲ, ಯಾವ ಜಾತಿ ಮತ ಗೊತ್ತಿರೋದಿಲ್ಲ, ಎಲ್ಲರೂ ಸಹಿತ ಪ್ರೀತಿ ವಿಶ್ವಾಸದಿಂದ ಭಕ್ತಿಯಿಂದ ತಂದಿರತಕ್ಕಂಥ ಪ್ರಸಾದವನ್ನು ಯಾವಾಗ ನೀವು ಬಾಬಾರವರಿಗೆ ಆ ಮಹಾಪ್ರಸಾದ ನೈವೇದ್ಯವನ್ನು ಕೊಡ್ತೀರೋ ಅದರೊಳಗಿರ್ತಕ್ಕಂಥ ರುಚಿಯೇ ಬೇರೆ ಆಗೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಬಾಬಾ ಒಂದು ಸತಿ ತಿಂದರೆ ಅದರ ರುಚಿ, ಅದರ ಒಂದು ಶುಚಿ, ಅದರ ವಿಶೇಷಗಳೇ ಬೇರೆ ಆಗಿಬಿಡುತ್ತೆ. ಅಂತಹ ಒಂದು ಮಹಾಪ್ರಸಾದವನ್ನು ನೀವೇ 4 ಜನಕ್ಕೆ ಹಂಚಿ. ನಿಮ್ಮ ಮನೇಲಿ ಎಷ್ಟು ತಂದಿರ್ತೀರಿ, ತಂದದ್ದನ್ನು ನೀವು 4 ಜನಕ್ಕೆ ಹಂಚಿ, ಅವ್ರು ತಂದಿರ್ತಕ್ಕಂಥದ್ದನ್ನು ಇನ್ನೊಂದು 4 ಜನಕ್ಕೆ ಹಂಚ್ತಾರೆ. ನೀವೆಲ್ಲ ಕೊಟ್ಟಂಥ ಪ್ರಸಾದವನ್ನು ನಾನು ನಿಮ್ಮ ಜೊತೆ ಕೂತು ಪ್ರಸಾದವನ್ನು ತೆಗೆದುಕೊಳ್ತೇನೆ. ಯಾಕೆಂದರೆ ಈ ಒಂದು ಮಹಾಪ್ರಸಾದ, ಈ ಒಂದು ಮಹತ್ತರವಾಗಿರೋ ಸೇವೆ ಇಲ್ಲಿ ಯಾವುದೇ ಬೇರೆ ತರಹ ಮನಸ್ಥಿತಿ ತಂದುಕೊಳ್ಳುವಂಥದ್ದಲ್ಲ. ಇಲ್ಲಿರೋ ಉದ್ದೇಶ ಒಂದೇ ಸೂರಿನಡಿ ಎಲ್ಲರೂ ಕೂತು ಬಾಬಾರವರ ಭಜನೆ, ಪೂಜೆ, ಮಹಾಮಂಗಳಾರತಿ ದೃಶ್ಯಗಳನ್ನು ನೋಡಿ ಕಣ್ತುಂಬಿಸ್ಕೊಂಡು ನಮ್ಮ ಮನೆಗಳಿಂದ ನಾವು ತಂದಂತಹ ನೈವೇದ್ಯ ಪ್ರಸಾದವನ್ನು ಎಲ್ಲರೂ ಹಂಚಿ ತಿನ್ನುವಂಥದ್ದು. ಈ ಬೆಳದಿಂಗಳು ಊಟ ಅಂತ ಹೇಳ್ತೀವಿ, ನಿನ್ನೆ ನಮ್ಮ ಆಶ್ರಮದಲ್ಲೂ ನಾವು ಮಾಡಿದ್ವಿ. ಅದೇ ಪ್ರಕಾರ ಆ ಬೆಳದಿಂಗಳು ಊಟದಲ್ಲಿ ಹೇಗೆ ಎಲ್ಲರೂ ಸೇರಿ ನಾವು ಊಟ ಮಾಡಿದ್ದೀವೋ ಅದೇ ಪ್ರಕಾರ ಬಾಬಾರವರ ಸೇವೆಯಲ್ಲೂ ಸಹಿತ ನೀವು ತಂದಂತಹ ಪ್ರಸಾದವನ್ನು ತಂದು ನೀವು ಸಹಿತ ಊಟ ಮಾಡಿ 4 ಜನಕ್ಕೆ ಹಂಚುವಂಥದ್ದು. ಇದು ನಿಮ್ಮೊಬ್ಬರಿಗೆಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಅನ್ನದ ರಾಶಿ ತಾನಾಗಿ ತಂತಾರೆ ಬರುತ್ತೆ. ಜೊತೆಗೆ ಯಾರಿಗೂ ಹಸಿವಾಯಿತು, ನುಗ್ಲಾಯಿತು, ನನಗೆ ಪ್ರಸಾದ ಸಿಗಲಿಲ್ಲ, ಏನೂ ಇಲ್ಲ. ನಿಮಗೆ ಪ್ರಸಾದ ಮಾಡ್ಕೊಂಬರೋಕ್ಕಾಗಲಿಲ್ವಾ? ಯಾರೋ ಪುಣ್ಯಾತ್ಮರು ಮಾಡ್ಕೊಂಬಂದಿರ್ತಾರೆ. ಆ ಮಾಡ್ಕೊಂಬಂದಿದ್ದನ್ನು ನಾವು ಕೈ ಎಡ್ಡಿ ತಿನ್ನೋಣ, ತಪ್ಪೇನಿದೆ? ಊಟ ಕೇಳಿ ತಿನ್ನಬೇಕು, ದಾನ ಕೈ ಎತ್ತಿ ಮಾಡಬೇಕು. ಇದು ದಾನ ಮಾಡೋದು ಮೇಲ್ಭಾಗ, ಹಸಿವಿಗೆ ಕೈ ಚಾಸ್ತಕ್ಕಂಥದ್ದು ಇದು ತಪ್ಪಲ್ಲ, ಇದು ಭಗವತ್ ನಿಯಮ. ಇದನ್ನು ತಪ್ಪು ಅಂತ ಯಾರೂ ವಾದ ಮಾಡಲಿಕ್ಕಾಗಲ್ಲ. ಹೌದು ಗುರುಜಿ, ಬಾಬಾ ದೇವಸ್ಥಾನಗಳಲ್ಲಿ ಅದು ಸರ್ವೇ ಸಾಮಾನ್ಯ ಅಲ್ವಾ? ಎಲ್ಲರೂ ತಗೊಂಡ್ಬಂದು ಅಲ್ಲಿ ಹಂಚ್ತಾ ಇರ್ತಾರೆ ಒಂದು ಬಹಳ ಪ್ರೀತಿಯಿಂದ. ನೀವು ಹೇಳ್ತಾ ಇದ್ರೆ ಹೀಗಾಗಬಹುದು ಕಾರ್ಯಕ್ರಮ ಅಂತ ಕಲ್ಪಿಸ್ಕೊಳ್ತಾ ಇದ್ರೇನೆ ತುಂಬಾ ಖುಷಿ ಅನಿಸ್ತಿದೆ. ಆದಷ್ಟು ಬೇಗ ನಡೀಲಿ ಗುರುಜಿ. ಬಾಬಾ ನಿದ್ದೆ ಮಾಡ್ತಾ ಇಲ್ಲಮ್ಮ, ನಿದ್ದೆ ಬರೋಲ್ಲ ನನಗೆ. ನನ್ನ ಕಣ್ಣು ಮುಚ್ಚಿದ್ರೆ ಬಾಬಾರವರ ವಿಗ್ರಹ, ನನ್ನ ಭಕ್ತ ಶಿರೋಮಣಿರು, ಸಾಕಷ್ಟು ಜನ ಅಭಿಮಾನಿ ದೇವರುಗಳು. ಯಾಕೆಂದರೆ ಮೊನ್ನೆ ನಡೆದಂತಹ ಯಾಗ, ಹಿಂದಾದಂತಹ ಗೊರವನಹಳ್ಳಿ ಕಾರ್ಯಕ್ರಮ, ಮುಂದಾಗಬಹುದಾದಂತಹ ಒಂದು
ವಿಶೇಷವಾದಂತಹ ಒಂದು ಅಚ್ಚರಿಯನ್ನೇ ಮೂಡಿಸ್ತಕ್ಕಂಥ ಬಾಬರ್ ಅವರ ಕಾರ್ಯಕ್ರಮ ನನ್ನ ಕಣ್ಣು ಮುಂದೆ ಪ್ರತಿ ದಿವಸ ಪ್ರತಿ ಕ್ಷಣ ಪರದೆ ಥರ ಬರ್ತಾ ಇದೆ. ಅದು ನಡೆಸ್ತೀನಿ. ಅದಕ್ಕೆ ನನ್ನ ಅಭಿಮಾನಿ ದೇವರುಗಳ ಸಹಕಾರ ಇದೆ. ಜೊತೆಗೆ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಸಹಿತ ಇದೆ ಕೈ ಜೋಡಿಸಿದ್ದಾರೆ. ಇನ್ನು ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಹಿತ ನನ್ನ ಈ ಕಾರ್ಯಕ್ರಮಕ್ಕೆ ಯಾರೂ ಇವತ್ತಿಗೂ ಬೇಡ ಅಂತ ಹೇಳಿಲ್ಲ. ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ಪ್ರತ್ಯೇಕ ಇದೊಂದು ಧರ್ಮದ ಜಾತ್ರೆ. ಇಲ್ಲಿ ಯಾವುದೇ ಒಂದು ಧರ್ಮದ ಬಗ್ಗೆ ನಾವು ಹೇಳುವಾಗ ಮಾತಾಡ್ತಾ ಇಲ್ಲ. ಎಲ್ಲ ಧರ್ಮಗಳನ್ನು ನಾವು ಬಾಚಿ ತಪ್ಪಿಕೊಳ್ತಿದ್ದೇವೆ. ಎಲ್ಲ ಧರ್ಮವೂ ಬೇಕು ನಮಗೆ. ನೊಂದಿರ್ತಕ್ಕಂಥವ್ರಿಗೊಂದು ಸೂಕ್ತ ಪರಿಹಾರ ಸಿಕ್ಕಿ ಗುರುಗಳ ಆಶೀರ್ವಾದ ಆಯಿತು ಅಂದರೆ ಅದಕ್ಕಿನ್ನ ನಮಗಿನ್ನೇನು ಬೇಕು ಭಾಗ್ಯ. ಬನ್ನಿ ದರ್ಪಣಾಂಜನ ದರ್ಶನ ಮಾಡಿ ಬರೋಣ. ಓಂ ಭಗವತೀ ನಮಃ. ಓಂ ಶ್ರೀಮತೀ ನಮಃ. ಓಂ ಸರಸಜನಲೀ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ಲಲಿತಾಂಬಾಲಾ ತ್ರಿಪುರ ಸುಂದರೀ ನಮಃ. ಶ್ರೀಚಕ್ರ ಸಂಚಾರಿಣೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದೋಗ್ಯ ಪ್ರಚೋದಯಾತ್. ಇನ್ನು ರಾಶಿ ಫಲಕ್ಕೆ ಹೊರಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ನಮಃ ಶಿವಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರದಲ್ಲಿ ಇವತ್ತಿನ ಲಾಭ ಬಹಳ ವಿಶೇಷವಾಗಿದೆ. ಆದರೆ ಬಹಳ ಬೇಗ ಮೋಸ ಹೋಗ್ತಕ್ಕಂಥ ರೀತಿಯಲ್ಲಿದೆ. ನೀವು ಯಾರೊಂದಿಗೆ ಮಾತಾಡಬೇಕಾದರೂ ನಿಮ್ಮ ರಹಸ್ಯಗಳನ್ನು ಹೇಳಬೇಕಾ ಬೇಡವಾ ಒಮ್ಮೆ ಚಿಂತನೆ ಮಾಡಿ. ನಿಮ್ಮೊಳಗಿರ್ತಕ್ಕಂಥ ರಹಸ್ಯಗಳನ್ನು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮತ್ತೊಬ್ಬರಲ್ಲಿ ನೀವು ಹಂಚಿ ಬಿಟ್ಟಾಗ, ಮತ್ತೊಬ್ಬರ ಬಳಿ ನೀವು ಹೇಳಿದಾಗ ಅಲ್ಲಾಗುವಂತಹ ಅವಘಡಗಳು ಸಾಕಷ್ಟಾಗತ್ತೆ. ಇದರಿಂದ ಸಮಸ್ಯೆಗಳನ್ನು ತಂದೊಡ್ಕೋಬೇಕಾಗತ್ತೆ. ಅದರಿಂದ ಮೇಷರಾಶಿಯವರು ಸಾಧ್ಯವಾದಷ್ಟು ನಿಮ್ಮ ಮನಸ್ಸೊಳಗಿರ್ತಕ್ಕಂಥ ನೀವು ಮಾಡಬಹುದಾದಂಥ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ. ಹಾಗೆ ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ಚಿಟಿಕೆ ಸಕ್ಕರೆ ತಗೊಂಡು ಆಚೆ ಕಡೆ ಇರುವೆಗಳಿಗೋ ಚೀಮೆಗಳಿಗೋ ಸ್ವಲ್ಪ ಹಾಕ್ಬಿಟ್ಟು ಹೊರಡಿ. ನೀವು ನಿಮ್ಮ ಕೈಯಾರ ಇವತ್ತು ಏನು ದಾನವನ್ನು ಮಾಡ್ತಿರೋ ಅಥವಾ ನಿಮ್ಮ ಶಕ್ತಿ ಇದ್ದರೆ ಒಂದು 4-5 ಜನಕ್ಕೆ ಊಟ ಕೊಡಿಸಿ, ಅನ್ನದಾನ ಮಾಡಿ. ಅದರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಯೋಗದಲ್ಲಿ ಬುಧ ಚೆನ್ನಾಗಿದ್ದಾಗ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆದರೆ ಬುಧನ ಅನುಗ್ರಹವಿದ್ದರೂ ಸಹಿತ ನಿಮ್ಮ ಸ್ವಂತ ಜ್ಞಾನದಿಂದ ನೀವು ಸಣ್ಣ ಪುಟ್ಟ ತಪ್ಪುಗಳನ್ನು ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲದಂಥ ರೀತಿಯಲ್ಲಾಗುತ್ತೆ. ಆದರೆ ಒಂದು ತಪ್ಪಿಗೆ ಇನ್ನೆಷ್ಟು ಪನಿಷ್ಮೆಂಟ್ಸ್ ಇದ್ದೇ ಇರುತ್ತೆ. ನಾವು ಮಾಡ್ತಕ್ಕಂಥ ತಪ್ಪಿಗೆ ಇವತ್ತು ತಕ್ಷಣಕ್ಕೆ ಪರವಾಗಿಲ್ಲ, ನಾಳೆ ತಪ್ಪಿನ ಪನಿಷ್ಮೆಂಟ್ ಇರುತ್ತೆ. ಆದರೆ ವೃಷಭ ರಾಶಿಯವರು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳ ಅರಿವು ನಿಮಗಾದರೂ ಅದನ್ನು ಪಕ್ಕದಲ್ಲಿ ಸರಿಸಿ ಮತ್ತೊಂದು ತಪ್ಪು ಮಾಡಲಿಕ್ಕೆ ಮುಂದಾಗ್ತಿರ್ತೀರಿ. ಜೋಪಾನ ಮಾಡಬೇಕಾದಂತಹದ್ದು ನೀವು ಅಂದ್ಕೊಂಡಿರ್ತೀರಿ ನಾನು ಮಾಡೋ ತಪ್ಪು ಯಾರಿಗೂ ಕಾಣಲ್ಲ ಅಂತ. ನಮ್ಮ ಪರಿಸರದಲ್ಲಿ 4 ಗೋಡೆ ಮಧ್ಯದಲ್ಲೂ ಸಹಿತ ಧರ್ಮದೇವತೆಗಳು ಕಾಯ್ತಿರ್ತಾರೆ. ಯಾವ್ಯಾವ ಮನುಷ್ಯ ಏನು ತಪ್ಪು ಮಾಡ್ತಿದ್ದಾನೆ ಅವನ ತಪ್ಪಿನ ಪ್ರತಿಯೊಂದು ಕೃತಿ ಸಹಿತ ಪ್ರತಿಯೊಂದು ಹಂತವಾಗೂ ಆ ಲೆಕ್ಕ ಬರಿತಿರ್ತಾನೆ. ಅದರಿಂದ ತಪ್ಪು ಮಾಡೋದು ಸಹಜ. ಮಾಡಿದಾದ ನಂತರ ಬರ್ತಕ್ಕಂತಹ ಬೆಣ್ಣೆ ತುಪ್ಪದಂಥ ಊಟ ಇದೆಯಲ್ಲ ಅದು ತುಂಬ ಕಷ್ಟ. ಆಗಲೇ ಶುರುವಾಗೋದು ಕೊಲೆಸ್ಟ್ರಾಲು ಇಲ್ಲದ ಸಮಸ್ಯೆಗಳು. ಗುರುಜಿ, ಈಗ ಮುಂದಿನ ರಾಶಿ ಮಿಥುನ ರಾಶಿಯವ್ರಿಗೆ ಏನು ತಿಳಿಸ್ತಾ ಇದ್ದೀರಾ? ಇವ್ರಿಗೂ ಕೂಡ ಎಚ್ಚರವಾಗಿರಿ ಅಂತ ಏನಾದರೂ ಹೇಳ್ತಾ ಇದ್ದೀರಾ? ಇಲ್ಲಮ್ಮ, ಇವ್ರಿಗೆ ಎಚ್ಚರನೇ ಬೇಡ. ಇವತ್ತು ಮಿಥುನ ರಾಶಿಯವರು ಬಹಳ ಸಂತಸವಾಗಿರ್ತಾರೆ, ಸಂತೋಷದಿಂದ ಇರ್ತಾರೆ, ಕಳ್ಕೊಳ್ಳೋದ್ರಲ್ಲೇ ಇರ್ತಾರೆ. ಇವತ್ತು ಬಹಳ ಎಚ್ಚರ ಬೇಕು ನಿಮಗೆ. ಯಾಕೆ? ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮೈ ಮರೆಯೋದು ಜಾಸ್ತಿ. ಜೊತೆಗೆ ಇಟ್ಟು ವಸ್ತುಗಳನ್ನು ಅಲ್ಲೇ ಇಟ್ಟು ಅಲ್ಲೇ ಹುಡುಕಾಡ್ತಾ ಇರ್ತೀರಿ. ನಿಮ್ಮ ಮೊಬೈಲು, ಪರ್ಸು, ಪೆನ್ನು, ಕೆಲವು ಡಾಕ್ಯುಮೆಂಟ್ಸು. ಊಟ ಮಾಡುವಾಗ ಸಹಿತ ಸ್ವಲ್ಪ ಎಚ್ಚರ ಇರಲಿ. ನಿಮ್ಮ ಕೈ ಪಕ್ಕದ ತಟ್ಟೆಗೆ ಹೋಗ್ಬಿಟ್ಟಾತು. ಯಾಕೆ ಅಂದರೆ ಇವತ್ತಿನ ಮನಸ್ಥಿತಿ ಆಗಿದೆ ನಿಮಗೆ. ಜೊತೆಗೆ ಇಲ್ಲದಂಥ ರೀತಿ ಏನೋ ಒಂದು ಒಳಗಡೆ ಒಂದು ಮನಸ್ಸಲ್ಲಿ ನೋವಿಟ್ಕೊಂಡು ಮತ್ತೊಬ್ಬರಲ್ಲೂ ಹೇಳ್ಕೊಳಕ್ಕಾಗ್ದಿರ ಯಾಕೆ ಈ ತರಹ ಒಳಗಡೆ ದುಃಖ ಅನುಭವಿಸ್ಬೇಕು? ನೋಡಿ, ಸಮಸ್ಯೆಗಳು 100 ಇರಲಿ, 1000ದಷ್ಟು ಸಮಸ್ಯೆಗಳಿದ್ರೂ ಸಹಿತ ನಗುಮುಖದಲ್ಲಿ ಆ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕು. ಹಾಗೆ ಮಿಥುನ ರಾಶಿಯವರು ನೀವು ಮಾಡದಿರತಕ್ಕಂಥ ಕೆಲವು ತಪ್ಪು ಆಪಾದನೆಗಳ ನಿಮ್ಮ ಮೇಲೆ ಬಂದಿರೋದ್ರಿಂದ ನಿಮ್ಮ ಮನಸ್ಥಿತಿ ತುಂಬ ನೋವು ಅನುಭವಿಸ್ತಾ ಇದ್ದೀರಿ. ಜೋಪಾನ. ಇವತ್ತಿನ ದಿವಸ ಸಾಧ್ಯವಾದರೆ ಬಿಲ್ವ ವೃಕ್ಷ, ಎಲ್ಲಿ ಬಿಲ್ವ ವೃಕ್ಷ ಇದೆಯೋ ಆ ವೃಕ್ಷದ ನೆರಳಲ್ಲಿ ಒಂದು 10 ನಿಮಿಷ ಕೂತು ಅಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಶಿವ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವಿದೆ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರನ ಒಂದು ಆಶೀರ್ವಾದ ನಿಮಗೆ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನಸ್ಸಾ ಇಚ್ಛೆ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ. ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಕೊಟ್ಟಂತಹ ಹಣಕಾಸಿನ ಬಗ್ಗೆ ಅಥವಾ ತೆಗೆದುಕೊಂಡಂಥ ಸಾಲದ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾತಿಗೆ ಸಿಕ್ಕಲ್ಲ, ಆದರೆ ನಿಮ್ಮ ಮನಸ್ಸಲ್ಲೇ ಒಂದು ಕಳಮಳ ಇದೆ. ನಾನೀಗ ಯಾರ ಮುಂದೆ ಏನಾದರೂ ಹೋದರೆ ಏನಾದ್ರು ಕೇಳ್ತಾರೋ ಏನೋ, ಅಥವಾ ನಾನು ಸಾಲ ತೆಗೆದುಕೊಂಡಂಥ ವ್ಯಕ್ತಿಗಳನ್ನು ಬಂದು ಏನಾದ್ರು ತೊಂದರೆ ಕೊಡ್ತಾರೋ ಏನೋ, ಅಥವಾ ನಾನು ಕೊಡ್ತೀನಿ ಅಂತ ಹೇಳಿದ್ದಂಥ ವ್ಯಕ್ತಿ ತಗೊಳ್ಳೋದಂಥ ವ್ಯಕ್ತಿ ಅಂದರೆ ಯಾರು ನಾವು ಏನಾದ್ರು ಕೊಡ್ತೀವಿ ಅಂದಾಗ ಪಾಪ ಅವರು ಆಸೆಯಿಂದ ಮನೆ ಬಾಗಿಲಿಗೆ ಬರ್ತಾರಲ್ಲ, ಎಲ್ಲವರು ಬರ್ತಾರೋ ಈಗ ನಾನೇನು ಸುಳ್ಳು ಹೇಳಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥ ಸ್ಥಿತಿಯೂ ಕಂಡು ಬರಬಹುದು. ಜೋಪಾನ ಇವತ್ತು ನೀವು ಮಾಡ್ತಕ್ಕಂಥದ್ದು ಆದಷ್ಟು ಶಿವಧ್ಯಾನ ಮಾಡಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನಾಗಲಿ ಚಂದ್ರಶೇಖರನ ದರ್ಶನವನ್ನಾಗಲಿ ಮಾಡಿದ್ದೆ ಆದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಗೆ ಸಾಕಷ್ಟು ಯಶಸ್ಸಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿನ ಕಾಣ್ತೀರಿ. ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಯಶಸ್ಸಿರೋದ್ರಿಂದ ನೀವು ಮತ್ತೆ 4 ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿಯನ್ನು ತಂದೊಡ್ಕೊಳ್ತೀರಿ. ಲಾಭ ಇವತ್ತು ಅಧಿಕವಾಗಿ ಕಾಣಬಹುದು. ನೀವು ಯಾವ ಒಂದು ಉದ್ಯೋಗವನ್ನು ಮಾಡ್ತಿರ್ತೀರೋ ನಿಮ್ಮ ಉದ್ಯೋಗಕ್ಕೆ ಮತ್ತಷ್ಟು ಲಾಭ ಪಡಿತಕ್ಕಂಥ ಒಂದು ವಿಶೇಷವಾದಂಥ ದಿನ ಇವತ್ತು ಸಿಂಹರಾಶಿಯವರಿಗೆ. ಸಾಧ್ಯವಾದರೆ ಸಿಂಹರಾಶಿಯವರು ಸಣ್ಣ ಮಕ್ಕಳಿಗಾಗಲಿ ಅಥವಾ ವಯಸ್ಸಾದಂಥ ವೃದ್ಧರಿಗಾಗಲಿ ನಿಮ್ಮ ಕೈಯಿಂದ ಒಂದಿಷ್ಟು ಅನ್ನಪ್ರಸಾದವನ್ನು ಕೊಡಿಸಿ. ನೀವೊಂದಿಷ್ಟು ನೈವೇದ್ಯ ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಕೊಡಿಸಿದ್ದೆ ಆದರೆ ಮತ್ತಷ್ಟು ಲಾಭ ನೀವು ಕಾಣ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದ ವೇಳೆ ಬಹಳ ಜೋಪಾನ ಬೇಕು. ರಸ್ತೆಯಲ್ಲಿ ಗಾಡಿ ಓಡಿಸಬೇಕಾದ್ರೆ ಮೈಮರೆತು ಗಾಡಿ ಓಡಿಸುವಂಥದ್ದು, ಸರಿಯಾಗಿ ದಾಖಲಾತಿಗಳನ್ನು ಜೋಬಿಲಿಟ್ಕೊಳ್ದಿರ ಗಾಡಿ ಓಡಿಸೋದು, ಎಲ್ಲಾದರೂ ಸಿಗ್ನಲ್ಗಳಲ್ಲಿ ಪೊಲೀಸವ್ರ ಕಡೆ ನಿಮಗೆ ನೋವು ಅನುಭವಿಸುವಂಥದ್ದು, ಒಂದಲ್ಲ ಒಂದು ಕಡೆ ನಿಮ್ಮ ದಾಖಲಾತಿಗಳನ್ನು ನಿಮ್ಮ ಜೋಬಿಲಿರಬೇಕಾದಂತಹ ಕೆಲವು ದಾಖಲೆಗಳೇನಿದೆ ಅದು ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕೆಂದರೆ ಒಂದಲ್ಲ ಒಂದು ಕಡೆ ನಿಷ್ಠೂರಕ್ಕೊಳಗಾಗುವಂಥದ್ದು, ಇಲ್ಲದ ರೀತಿ ಫೈನ್ ಕಟ್ಟುವಂಥದ್ದು, ₹1 ಮೌಲ್ಯಕ್ಕೆ ₹2 ಖರ್ಚು ಮಾಡುವಂಥದ್ದು, ಹೀಗೆ ಒಂದಕ್ಕೊಂದು ಅಧಿಕವಾದಂತಹ ಖರ್ಚು ವೆಚ್ಚ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ತಪ್ಪು ಒಪ್ಪುಗಳನ್ನು ಮೈಮೇಲೆ ಹಾಕ್ಕೊಳ್ಳುವಂಥದ್ದು, ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಳ್ಳುವಂಥದ್ದು, ಇದೆಲ್ಲವೂ ಸಹಿತ ಇವತ್ತು ಕನ್ಯಾ ರಾಶಿಯವರಿಗೆ ಗಿಫ್ಟ್ ಇದೆ. ಅದಕ್ಕೆ ಜೋಪಾನ. ದುರ್ಗಾದೇವಿನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಬೇವಿನ ವೃಕ್ಷಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಆಚೆ ಹೊರಟಿದ್ದೆ ಆದರೆ ಸ್ವಲ್ಪ ನೆಮ್ಮದಿ ಕಾಣ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಚಂದ್ರ ಗುರುವಿನ ಅನುಗ್ರಹ ನಿಮಗಿದೆ. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದು ಯಶಸ್ಸನ್ನು ಕಾಪಾಡ್ಕೋಬೇಕಾದ್ರೆ ವೃಶ್ಚಿಕಕ್ಕೂ ಮತ್ತು ತುಲಾಗೂ ಎರಡೂ ಸಂಬಂಧಪಟ್ಟಂಗೆ ರೀತಿಯಲ್ಲಿ ಸಮಸ್ಯೆಗಳಂತಕ್ಕಂಥದ್ದು ಖಂಡಿತ ಇರುತ್ತೆ. ಆದರೆ ರಾಶಿಫಲದಲ್ಲಿ ಬರ್ತಕ್ಕಂತಹ ಬಂದು ಹೋಗ್ತಕ್ಕಂಥ ಯಾವುದೇ ದೋಷಗಳಿದ್ದರೂ ಆ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೂ ಸಹಿತ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಯಕ ಬೇಕು. ಅದಕ್ಕೆ ನೀವು ಮಾಡಬೇಕಾದ್ದು ಮನೆಯಲ್ಲಿ 1 ಚಿಟಿಕೆ ಉದ್ದಿನಬೇಳೆ, 1 ಸ್ಪೂನ್ ಮೊಸರು ಅಥವಾ ಮಜ್ಜಿಗೆ ಇದನ್ನು ಅಂಗೈಯಲ್ಲಿ ಹಾಕ್ಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇವತ್ತಿನ ನಿಮ್ಮ ರಾಶಿಫಲದಲ್ಲಿ ಬಂದು ಹೋಗ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ರಾಹುನ ಆರಾಧನೆ ಮಾಡಿ ಹಸಿರು ಗಿಡದ ಮೇಲೆ ಹಾಕಿ, ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಧನುರಾಶಿ. ವೃಶ್ಚಿಕ ರಾಶಿ. ಗುರುಜಿ, ಬಹುಶಃ ನೀವು ಈಗ ಯಾಗ ನಡೆದಂತಹ ಸ್ಥಳದಲ್ಲಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ ಅಲ್ವೇ? ಆದಷ್ಟು ಬೇಗ ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹವರು ಕೆಲವರಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ, ಅವರೆಲ್ಲರಿಗೂ ಆ ಪ್ರಸಾದ ವಿನಿಯೋಗ ಮಾಡಬೇಕು ಅನ್ನೋದೇ ಮನಸ್ಸಿನಲ್ಲಿ ಓಡ್ತಾ ಇರಬೇಕು ಗುರುಜಿ. ಖಂಡಿತಮ್ಮ, ಬೇಗ ಹೋಗಿ ಬೇಗ ಭಸ್ಮವನ್ನೆಲ್ಲ ತೆಗೆದು ಇವತ್ತು ಸಹಿತ ಸಾಕಷ್ಟು ಭಸ್ಮದ ಒಂದು ಅನುಷ್ಠಾನಗಳನ್ನು ಮಾಡಿ ಆ ಭಸ್ಮವನ್ನು ತೆಗಿಬೇಕಾದರೂ ಶನಿಶ್ಚರ ಮಹಾಮಂತ್ರದಿಂದ ಮತ್ತೊಮ್ಮೆ ಕಳಶಾರಾಧನೆ ಆಗಿ ಇವತ್ತು ಒಂದು ವಿಶೇಷವಾದ ಪೂಜೆ ಮಾಡಿಸಿ ನಂತರ ಅದನ್ನು ಭಕ್ತರಿಗೆ ವಿನಿಯೋಗ ಮಾಡಲಿಕ್ಕೆ ಕೊಡಬೇಕು. ಅಕಸ್ಮಾತ್ ಕೆಲವರಿಗೆ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ, ದೂರ ಬಾರ ಇದ್ದೀರಿ, ದೂರದ ಪ್ರಯಾಣ ಬಂದಿದ್ರಿ, ನೀವೇನು ಮಾಡಬೇಕು ನಿಮಗೂ ತಿಳಿಸ್ಕೊಡ್ತೀನಿ ಒಂದು ವಿಶೇಷವಾದ ರಹಸ್ಯವನ್ನು. ಈಗ ಯಾವುದರ ಸಮಯ? ಕರೆಯನ್ನ ಸ್ವೀಕರಿಸುವ ಸಮಯ. ಹಾಗಾಗಿ ಬನ್ನಿ ಬೇಗ ಪ್ರಾರಂಭ ಮಾಡಿ ಬಿಡೋಣ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ಇವತ್ತು ಮೊದಲನೇ ಕರೆ ಮಾಡಿರೋರು ಯಾರು ಅಂತ ಕೇಳೋಣವಾ? ಹಲೋ, ನಮಸ್ತೆ. ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಹಲೋ, ಲೈನ್ ಅಲ್ಲಿ ಇರೋರು ಯಾರು?
ನೋಡಿ ವೀಕ್ಷಕರೇ, ಪ್ರತಿ ಬಾರಿ ಕೂಡ ಬಹುಶಃ ಆಲ್ಮೋಸ್ಟ್ ನೋಡಿ ಇವಾಗ ಬಂದ್ರು ಲೈನ್ಗೆ. ಹಲೋ ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ಹಲೋ, ಕೇಳಿಸ್ತಿಲ್ವಾ ತಮ್ಗೆ ನಮ್ಮ ಧ್ವನಿ? ನಿಮ್ ಧ್ವನಿ ನಮಗ್ ಕೇಳಿಸ್ತಾ ಇದೆ. ಹಲೋ, ಬಹುಶಃ ಏನು ತಾಂತ್ರಿಕ ದೋಷ ನಾವು ಇರ್ಬೇಕು. ಬೆಳಗಾವಿಂದ ಮಾತಾಡ್ತಿದ್ದೀವಿ ಅಕ್ಕ. ಹೌದಾ, ತಮ್ಮ ಹೆಸರು ಹೇಳಿ. ನಮ್ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ, ಬೆಳಗಾಂನಿಂದ ಕರೆ ಮಾಡಿದ್ದೀರಾ ಅಂತ ಅಷ್ಟೇ ನಮಗ್ ಗೊತ್ತಾಯ್ತು. ಆದ್ರೆ ಕ್ಷಮಿಸಿ, ಏನೋ ತಾಂತ್ರಿಕ ದೋಷ ಇರ್ಬೇಕು. ನಿಮ್ಮ ವಾಯ್ಸ್ ನಮ್ಗೆ ಕೇಳಿಸ್ತಾ, ನಿಮ್ ವಾಯ್ಸ್ ನಮಗ್ ಕೇಳಿಸ್ತಿದೆ, ನಮ್ ವಾಯ್ಸ್ ಬಹುಶಃ ನಿಮಗ್ ತಲುಪ್ತಿಲ್ಲ. ವೀಕ್ಷಕರೇ, ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೂ ಕೂಡ ಈ ತರ ಆಗುತ್ತೆ ಕೆಲವೊಮ್ಮೆ. ಹಾಗಾಗಿ ಕ್ಷಮಿಸಿಮಾ, ನಿಮ್ ಹೆಸರು ಕೂಡ ಗೊತ್ತಾಗ್ಲಿಲ್ಲ. ಮತ್ತೊಂದು ಕರೆ ಸಿದ್ಧವಾಗಿದೆ ಈಗ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ, ಬಹುಶಃ ಏನು ಹಲೋ, ತೊಂದರೆ ಆಗಿರ್ಬೇಕು. ಗುರುಜಿ ಧನ್ಯವಾದಗಳಮ್ಮ. ನಾವ್ ತದನಂತರ ಖಂಡಿತವಾಗ್ಲೂ ಕರೆ ಸ್ವೀಕರಿಸ್ತೇವೆ ಅಂತ ಹೇಳ್ತಾ ಗುರುಜಿ ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಟ್ಬಿಡಿ. ಆಗ್ಲೇ ಲೀಡ್ ಕೂಡ ಪ್ಲೇ ಆಯ್ತು. ವೃಶ್ಚಿಕ ರಾಶಿ. ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಬಗ್ಗೆ, ಮನಸ್ಥಿತಿ ಬಗ್ಗೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತುಂಬ ದೊಡ್ಡದಾದಂಥ ರೀತಿ ಆಲೋಚನೆ ಮಾಡ್ತಾ ಇಲ್ಲದ ರೀತಿ ಸಮಯವನ್ನು ವೃಥಾ ವೇಸ್ಟ್ ಮಾಡ್ಕೊಳ್ತೀರಿ. ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಳಿ. ಜೊತೆಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ತುಂಬ ಚಂಚಲತೆಯಿಂದ ಓದಬೇಕಾಗಿರ್ತಕ್ಕಂಥದ್ದು ಯಾವ ಸಬ್ಜೆಕ್ಟ್ ಬಗ್ಗೆ ಚಿಂತನೆ ಮಾಡಬೇಕು, ಅಥವಾ ನೀವು ನಡೀತಾ ಇರ್ತಕ್ಕಂಥ ಹಾದಿ ಸಮಂಜಸವಾಗಿದೆಯೋ ಇಲ್ವೋ ಅದರ ಅರಿವನ್ನು ತಿಳ್ಕೊಳ್ಳಿ. ಎಲ್ಲೋ ಒಂದು ಕಡೆ ಕಾಲಿಡುವಿ ಇಲ್ಲದ ಸಮಸ್ಯೆ ತಂದು ಇಟ್ಕೊಂಡು ನಾಳೆ ದಿವಸ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಸಮಂಜಸವಲ್ಲ. ಈಗ ನಿಮ್ಮ ಸಮಯ, ನೀವೇನು ಮಾಡ್ತಿದ್ದೀರಿ, ಯಾವ್ದು ನಡೀತಿದೆ, ಏನು ತೊಂದರೆ ಆಗ್ತಾ ಇದೆ, ಅಥವಾ ನಾನು ಮಾಡ್ತಿರೋದು ಸರಿಯಾ ತಪ್ಪಾ, ಇದು ಯಾವುದರ ಅರಿವು ನಿಮಗಿರೋದಿಲ್ಲ. ಆದರೆ ಮಾಡ್ತಕ್ಕಂತಹ ತಪ್ಪು ಮತ್ತೊಬ್ಬರಿಗೆ ಗೊತ್ತಾಗ್ತಾ ಇರುತ್ತೆ. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ವೃಶ್ಚಿಕ ರಾಶಿಯವರ ಭವಿಷ್ಯತ್ತು ಸಮಂಜಸವಾದಲ್ಲ. ನೀವು ಸಾಧ್ಯವಾದಷ್ಟು ನೀವು ನಂಬಿರ್ತಕ್ಕಂಥ ದೈವವನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರ ಚಾರ್ಟ್ ಪ್ರಕಾರ ಇವತ್ತಿನ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮನಸ್ಸಿಗೆ ಶಾಂತಿ ಇದೆ. ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಪ್ರಗತಿ ಇದೆ. ಹೊಸದಾಗಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಸಿಹಿ ಸುದ್ದಿ ಇದೆ. ಶೀಘ್ರದಲ್ಲೇ ಒಂದು ಉದ್ಯೋಗ ಪ್ರಾರಂಭ ಆಗಿ ಅದರಿಂದ ನಿಮಗೆ ಅನುಕೂಲ ಆಗುವಂಥ ರೀತಿಯಲ್ಲಿದೆ. ಮತ್ತು ಯಾವುದೇ ವಿಚಾರ ಅದು ಸಹಿತ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನವೂ ಆಗುತ್ತೆ. ಹಾಗೆ ರಾಶಿಫಲದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಯಶಸ್ಸಿನ ಹಾದಿಯಲ್ಲಿ ನೀವಿರೋದ್ರಿಂದ ಧನುರಾಶಿಯವರು ಗುರುನ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ, ರಾಹುಕಾಲದಲ್ಲಿ ತಾಯಿಯ ದರ್ಶನ ಮಾಡಿ ಬರೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಲಗ್ನಾಧಿಪತಿ ಶನಿ. ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಪ್ರಸನ್ನ ಆಂಜನೇಯ ಸ್ವಾಮಿಯ ಪ್ರಾರ್ಥನೆ ಬಹಳ ವಿಶೇಷ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕಲಿಬ್ರಹ್ಮನಾದಂತಹ ಕಲಿಯುಗದ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ರಾಮಭಕ್ತ ಹನುಮನ್ನ ಇವತ್ತಿನ ದಿವಸ ಮಕರ ರಾಶಿಯವರು ಆರಾಧನೆ ಮಾಡೋದ್ರಿಂದ ಎಂತಹ ಸಮಸ್ಯೆಗಳು ಬಂದರೂ ಕ್ಷಣ ಮಾತ್ರದಲ್ಲಿ ದೂರ. ಹನುಮನ ಆಲಯಕ್ಕೆ ಹೊರಡಿ ಸ್ವಾಮಿ ಒಂದಿಷ್ಟು ಕೇಸರಿ, ಬೆಣ್ಣೆ, ವಿಳೆದೆಲೆ ಅಥವಾ ಒಂದಿಷ್ಟು ಹಣ್ಣು ಹಂಪಲು ನೈವೇದ್ಯ ಮಾಡಿ, ಎಲ್ಲಾದರೂ ವಾನರ ಸೈನ್ಯ ಕಂಡ್ರೆ ಆ ವಾನರ ಸೈನ್ಯಕ್ಕೆ ಒಂದಿಷ್ಟು ಹಣ್ಣು ಹಂಪಲು ಕೊಡಿ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಓಂ ದುಂ ದುರ್ಗಾಯೀ ನಮಃ. ಓಂ ದುಂ ದುರ್ಗಾಯೀ ನಮಃ. ಓಂ ದುಂ ದುರ್ಗಾಯೀ ನಮಃ. ದುರ್ಗಾ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿದ್ದೆ ಆದರೆ ಎಂತಹ ದುಃಖಗಳಿದ್ರೂ ದೂರ ಆಗುತ್ತೆ. ಕುಂಭರಾಶಿಯವರು ದುರ್ಗಾ ಮಂತ್ರನ ಆರಾಧನೆ ಮಾಡಿ ದುಃಖಗಳಿಂದ ಮುಕ್ತರಾಗಿ, ಜೊತೆಗೆ ಇವತ್ತಿನ ಕಾರ್ಯಸಿದ್ಧಿ ಪಡಿಬೇಕಾದ್ರೆ, ಇವತ್ತು ನೀವು ಅಂದುಕೊಂಡಂತಹ ಕೆಲಸಗಳ ಕಡೆ ಯಶಸ್ಸನ್ನು ಕಾಣ್ಕೋಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಮ್ಮೆ ತುಳಸಿ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಬರುವಾಗ ತುಳಸಿ ತೀರ್ಥ ತೆಗೆದುಕೊಂಡು ಆಚೆ ಬನ್ನಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಈ ಪ್ರಕಾರವಾಗಿ ತುಳಸಿಯ ತೀರ್ಥವನ್ನು ತೆಗೆದುಕೊಂಡು ಆಚೆ ಬಂದರೆ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದು
ಕೆಲಸ ಕಾರ್ಯಗಳಲ್ಲೇನೋ ಸಾಕಷ್ಟು ಯಶಸ್ಸಿದೆ. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾದ ರೀತಿ ಸಂತೋಷ ಪಡ್ತೀರಿ. ಅದರ ಹಿಂದೆ ಸಮಸ್ಯೆಗಳ ಸೆರೆಮಾಲೆನೂ ತಂದುಕೊಳ್ತೀರಿ. ಹಾಗೆ ಆರೋಗ್ಯದಲ್ಲಿ ಬಹಳ ಕಾಳಜಿ ಬೇಕು. ನಿಷ್ಠೂರಗಳನ್ನು ಹೊತ್ಕೊಂಡೇ ಬದುಕಬೇಕಾಗತ್ತೆ. ನಿಮ್ಮಲ್ಲಿ ಒಳ್ಳೆತನ ಇದ್ದು, ನಿಮ್ಮಲ್ಲಿ ಸಾತ್ವಿಕತೆ ಇದ್ದು, ನೀವು ಅಂದುಕೊಂಡಿದ್ದನ್ನು ಸಮಾಧಾನವಾಗಿದ್ದರೂ ಸಹಿತ ನಿಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನಿಮ್ಮ ಕೈಲೇ ಕೆಲವು ತಪ್ಪುಗಳು ನಡೆಸುವಂಥದ್ದು, ಕೆಲವು ತಪ್ಪುಗಳಾಗಿ ಇಲ್ಲದ ಒಂದು ಪನಿಷ್ಮೆಂಟ್ ಅನುಭವಿಸುವ ಪ್ರಸಂಗ ಎದುರಾಗ್ಬೋದು. ಜೋಪಾನ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರ ಮಧ್ಯದಲ್ಲಿ ಆಗುವಂತಹ ಸಮಸ್ಯೆಗಳು ಬಂದು ಬರ್ತಕ್ಕಂತಹ ಕೆಲವು ಸನ್ನಿವೇಶಗಳು ಅಷ್ಟು ಸಮಂಜಸವಾದಲ್ಲ. ಇಂತಹ ಕಾಲದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಾಧ್ಯಾಹ್ನಿಕ ನಿಮ್ಮ ಈ ಸಮಸ್ಯೆಗಳಿಂದ ನೀವು ಮುಕ್ತರಾಗಲಿಕ್ಕೋಸ್ಕರ 1 ಚಿಟಿಕೆ ಉಪ್ಪು, 1 ಚಿಟಿಕೆ ಉದ್ದಿನಬೇಳೆ. ಉದ್ದು ಅಂತಕ್ಕಂಥದ್ದು ರಾಹು. ಯಾವೊಬ್ಬ ದುಷ್ಟಗ್ರಹ ಆಗಲಿ, ಯಾವೊಬ್ಬ ವ್ಯಕ್ತಿ ಆಗಲಿ, ಅವನಿರ್ತಕ್ಕಂಥ ದುಷ್ಟತನ ಆತ ಒಳಗಡೆ ಕೆಟ್ಟದ್ದನ್ನು ಇಟ್ಕೊಂಡು ಇನ್ನೊಂದರ ಬಗ್ಗೆ ಚಿಂತನೆ ಮಾಡ್ತಾ ಬರ್ತಕ್ಕಂಥ ವ್ಯಕ್ತಿಯೂ ಸಹಿತ ದೂರ ಆಗ್ತಾನೆ. ಇನ್ನು ಉಪ್ಪು, ಅದು ಹೃದಯ ಸಂಬಂಧಪಟ್ಟ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ನಿಮ್ಮ ಸಾಕಷ್ಟು ಯಾವುದೇ ಒಂದು ತೊಂದರೆಗಳಿದ್ರೂ ಸಹಿತ ಆ ತೊಂದರೆಗಳನ್ನು ದೂರ ಮಾಡೋದಕ್ಕೆ ಉಪ್ಪು ಕೆಲಸ ಮಾಡುತ್ತೆ. ಉಪ್ಪು ಮತ್ತು ಉದ್ದು ಎರಡರಿಂದಲೂ ಇವತ್ತಿನ ನಿಮ್ಮ ಆರೋಗ್ಯನ ಸುಧಾರಿಸ್ಕೋಬಹುದು. ಒಳ್ಳೆಯದಾಗಲಿ ಗುರುಜಿ. ಎಲ್ಲ ರಾಶಿಯವ್ರಿಗೂ ಹೇಗಿದೆ ಈ ದಿನ ಅಂತ ತಿಳಿಸ್ಕೊಟ್ರಿ ಗುರುಜಿ. ಜೊತೆಗೆ ಇವತ್ತು ಬಹಳ ವಿಶೇಷವಾದ ದಿನ. ಒಂದು ಶುಕ್ರವಾರ, ಭರಣಿ ನಕ್ಷತ್ರ, ಎಲ್ಲ ಒಳ್ಳೇದು. ಅದಕ್ಕಿಂತ ಮುಖ್ಯವಾಗಿ ಅದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರಿಗೆ ಮುಖ್ಯವಾದ ದಿನ. ಯಾಕಂದ್ರೆ ಶನೈಶ್ಚರನ ಶಾಂತಿ ಯಜ್ಞವನ್ನ ಮಾಡಿದ್ರಿ, ಎಲ್ಲರ ಬಾಳಲ್ಲಿ ಶಾಂತಿ ನೆಲೆಸಿರ್ಲಿ ಅನ್ನುವಂತಹ ಒಂದು ಮನೋಭಾವದಿಂದ ಇವತ್ತು ಆ ಯಜ್ಞಕುಂಡ ಎಲ್ಲಿದೆ ಪಂತರಪಾಳ್ಯಕ್ಕೆ ಹೋಗ್ತಾ ಇದ್ದೀರಾ ತಾವು. ಆ ಒಂದು ಪ್ರಸಾದವನ್ನ ಎಲ್ಲರಿಗೂ ನೀಡಬೇಕು ಅಂತ. ಹಾಗಾಗಿ ದಯವಿಟ್ಟು ಸಮಗ್ರವಾಗಿ ಮಾಹಿತಿ ನೀಡ್ಬಿಡಿ ಗುರುಜಿ, ಎಲ್ಲಿಗೆ ಬರ್ಬೇಕಾಗತ್ತೆ, ಏನು ಎತ್ತ ಅಂತ. ಇವತ್ತು ನಾನು ಹೊರಡ್ತಾ ಇರತಕ್ಕಂಥದ್ದು ಬರೀ ಭಸ್ಮನ ತೆಗಿಲಿಕ್ಕೆ ಮಾತ್ರ. ಆದರೆ ಭಕ್ತ ಶಿರೋಮಣಿಯರು ನಾನು ಪ್ರಸಾದವನ್ನು ಕೊಡೋದಕ್ಕೆ ನನ್ನ ಆಶ್ರಮದಲ್ಲಿ ಅಥವಾ ನನ್ನ ವಾಸ್ತುಗೃಹದಲ್ಲಿ ಗುರುವಾರದಿಂದ ಆಚೆಗೆ ನಿಮಗೆ ಸಿಗುತ್ತೆ. ಅಂದ್ರೆ ಮುಂದಿನ ಗುರುವಾರದಿಂದ. ಆಮೇಲೆ ನೀನು ಈ ಮಾತು ಹೇಳ್ಬಿಟ್ಟು ಪಾಪ ಇಲ್ಲದ ಎಲ್ಲರೂ ಸಹಿತ ಅಲ್ಲಿ ಧಾವಿಸೋದು ಬೇಡ. ಹಾಗಿದ್ರೆ ಕ್ಲಿಯರ್ ಆಗಿ ಹೇಳ್ತಿದ್ದೀರಾ, ಪಂತರಪಾಳ್ಯಕ್ಕೆ ಇವತ್ತು ಯಾರೂ ಬರೋದು ಬೇಡ. ಯಜ್ಞ ಜರುಗದಂತಹ ನಾವು ಅಲ್ಲಿ ವ್ಯವಸ್ಥಿತವಾಗಿ ಅಲ್ಲಿ ಏನ್ ನಡೆಯುತ್ತೆ, ಇವತ್ತು ಅಲ್ಲಿ ಏನ್ ಅನುಷ್ಠಾನ ಮಾಡ್ತೀವಿ ಅದನ್ನ ನಾವು ಚಿತ್ರೀಕರಿಸಿ ನಿಮ್ಮ ಮುಂದೆ ತರ್ತೀವಿ. ಹಾಗಾಗಿ ಯಾರು ಕೂಡ ಇವತ್ತು ಆ ಜಾಗಕ್ಕೆ ಬರೋದು ಬೇಡ. ಗುರೂಜಿಯವರೇ ಒಂದು ನಿಖರವಾದ ತಾರೀಖನ್ನ ಹೇಳ್ತಾರೆ ಅಲ್ವಾ ಗುರೂಜಿ? ಗುರುವಾರದಿಂದ ಆಚೆ ಮುಂದೆ ಬರ್ತಕ್ಕಂತಹ ಗುರುವಾರದಿಂದ ಆಚೆಗೆ ಗುರುಗಳ ಸಾನ್ನಿಧ್ಯದಲ್ಲಿ, ಅಂದ್ರೆ ಗುರುವಾರ ಆಚೆ ಅಂದ್ರೆ ಬಹುಶಃ ಶನಿವಾರ ಭಾನುವಾರ ನಾನೇ ಇರ್ತೇನೆ. ಸಾಧ್ಯವಾದಷ್ಟು ಪ್ರಸಾದವನ್ನು ವಿನಿಯೋಗ ಮಾಡ್ತೇನೆ. ಹಾಗೆ ದೂರಾಭಾರದಿಂದ ಬರ್ಲಿಕ್ಕೆ ಆಗದಿರೋದವರಿಗೆ ಆಶ್ರಮಕ್ಕಾಗಲಿ ಅಥವಾ ನಮ್ಮ ವಿಳಾಸಕ್ಕೆ ನಿಮ್ಮ ವಿಳಾಸ ಅಂತ ತಿಳಿಸ್ತೀನಿ. ವಿಳಾಸಕ್ಕೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿ ನಾವೇ ನಿಮ್ಮ ಪ್ರಸಾದವನ್ನು ಕೊರಿಯರ್ ಕಳಿಸ್ತೀವಿ. ಒಳ್ಳೆಯದಾಗಿ ಗುರುಜಿ. ಈಗ ಪತ್ರವನ್ನ ನೋಡೋಣ ಗುರುಜಿ. ಪತ್ರವನ್ನ ಜಯಲಕ್ಷ್ಮಿ ಅನ್ನೋರು ಬರಿತಾ ಇದ್ದಾರೆ. ಗುರುಜಿ, ನನಗೆ 48 ವರ್ಷ ವಯಸ್ಸಾಗಿದೆ ಗುರುಜಿ. ನನ್ನ ಸಂಸಾರ ಒಂದು ಗಾಳಿಪಟದ ಥರ ಆಗ್ಬಿಟ್ಟಿದೆ. ಹುಟ್ಟಾಗಿಂದಲೂ ಕೂಡ ಬೆಂಕಿಲೇ ಬೇಯ್ತಾ ಇದ್ದೀನಿ ಗುರುಜಿ. ನನಗೆ ಒಬ್ಳು ಮಗಳು ಇದ್ದಾಳೆ. ನನಗೆ ತುಂಬ ಬೇಜಾರು ಅನ್ಸುತ್ತೆ ಹೀಗಂತ ಹೇಳ್ಕೊಳ್ಳೋದಕ್ಕೆ. ಅವಳಿಗೆ ಮದುವೆ ಆಗಿ 2 ಮುದ್ದಾದ ಹೆಣ್ಮಕ್ಳು ಗುರುಜಿ. ಆದರೆ ಈಗೇನು ಮಾಡಿದಾಳೆ ಅಂದರೆ ಅವ್ನು ಯಾರ್ದೋ ಬೇರೆಯವ್ರ ಜೊತೆ ಹೊಟ್ಟೋಗಿದ್ದಾಳೆ. ತುಂಬ ದುಃಖ ಆಗತ್ತೆ. ಬಹುಶಃ ಎಲ್ಲರೂ ತಮ್ಮ ಮಕ್ಕಳ ಪರವಾಗಿ ಪತ್ರ ಬರೀತಾರೆ ಗುರುಜಿ, ಅದನ್ನು ನಾವು ನೋಡಿದ್ದೀವಿ. ಇವರು ಸ್ವಲ್ಪ ವಿರುದ್ಧವಾಗಿ ತುಂಬ ನೊಂದ್ಕೊಂಡು ಬರ್ದಿದ್ದಾರೆ. ನನ್ನ ಅಳಿಯ ಚಿನ್ನದಂತವನು, ತುಂಬಾ ಒಳ್ಳೆಯವನು ಗುರುಜಿ. ಇವಳು ಒಬ್ರ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ಲು. ಅವ್ರ ಹೆಸರು ರವಿಕುಮಾರ್ ಅಂತ. ಅವಳು ಅವರ ಅಂಡರ್ ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಜೊತೆನೆ ಸಂಬಂಧ ಬೆಳೆದಿದೆ. ಅವನು ಕೇರಳದಲ್ಲಿ ಮಾಟ ಮಂತ್ರ ಮಾಡಿಸ್ಕೊಂಡು ಬಂದು ಹೀಗೆ ನಮ್ಮ ಕಡೆ ಜ್ಞಾನನೇ ಇಲ್ಲದಂತೆ ಮಾಡ್ಬಿಟ್ಟಿದ್ದಾನೆ ಗುರುಜಿ. ಈಗಲೂ ಕೂಡ ಅವಳು ಮಕ್ಕಳು ನನ್ನ ಹತ್ರ ಬೆಳೀತಾ ಇದ್ವು. ಆದರೆ ಮೊನ್ನೆ ಅಷ್ಟೇ ಅವನ ಜೊತೆ ಹೋದ್ಮೇಲೆ ವಾಪಸ್ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮಕ್ಕಳನ್ನು ಕರ್ಕೊಂಡು ಹೊಟ್ಟೋಗಿದ್ದಾಳೆ. ನಮಗೆ ಹೊಟ್ಟೆ ಉರಿತಾ ಇರೋದು ಏನು ಅಂದರೆ ಗುರುಜಿ, ಮಕ್ಕಳ ಭವಿಷ್ಯ ಏನು ಅವಳು ಈ ಥರ ಮಾಡಿಕೊಂಡ್ರೆ. ಅವನನ್ನು ನಂಬಿ ಹೋಗಿದ್ದಾಳಲ್ಲ. ನನ್ನ ಅಳಿಯ ಈಗಲೂ ಕೂಡ ಅಳ್ತಾನೆ ಇರ್ತಾನೆ, ನನಗೆ ಮಕ್ಕಳು ಬೇಕು, ನನ್ನ ಹೆಂಡತಿ ನನಗೆ ವಾಪಸ್ ಬೇಕು ಅಂತ. ತುಂಬಾ ಬೇಜಾರಾಗುತ್ತೆ ಗುರುಜಿ. ಈಗ ಅಳಿಯನ ಮೇಲೆ ಕೇಸ್ ಬೇರೆ ಹಾಕಿದಾಳೆ, ಡೈವರ್ಸ್ ಕೇಳ್ತಿದ್ದಾಳೆ, ಇಲ್ಲದ ಆರೋಪ ಕೂಡ ಮಾಡ್ತಿದ್ದಾಳೆ. ನನ್ನ ಅಳಿಯನ ಹೆಸರು ಕುಮಾರ್ ಅಂತ. ಇವರು ಲವ್ ಮಾಡಿ ಮದುವೆ ಆಗಿದ್ದು ಗುರುಜಿ ಬೇರೆ. ಅವಾಗಲೂ ಕೂಡ ಸಾಕಷ್ಟು ಅವಳು ತಾಯಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು. ಈ ರೀತಿ ಕಿರಿಕಿರಿಯ ಒಂದು ಕ್ಯಾಟಗರಿ ಇರಬೇಕು ಈಕೆಯದ್ದು ಗುರುಜಿ. ತುಂಬ ಬೇಜಾರಿನಿಂದ ಈ ಒಂದು ಪತ್ರವನ್ನು ಕಳಿಸಿದ್ದಾರೆ. ಮಗಳ ಕಣ್ಣಿನ ರೇಖೆಯನ್ನು ಪಾಪ ಇರೋ ಫೋಟೋನಲ್ಲೇ ಸ್ವಲ್ಪ ಕಳಿಸ್ಕೊಟ್ಟಿದ್ದಾರೆ ಗುರುಜಿ. ಗುರುಜಿ, ನಿಮ್ಗೆ ಅನ್ಸುತ್ತಾ ಗುರುಜಿ, ಮಾಟ ಮಂತ್ರದಿಂದ ಯಾರನ್ನಾದರೂ ವಶಪಡಿಸ್ಕೊಳ್ಬೋದಾ, ವಶೀಕರಣ ಮಾಡ್ಕೊಳ್ಳೋದಕ್ಕಾಗತ್ತಾ? ಕೆಲವೊಮ್ಮೆ ನಾನು ಕೆಲವು ಆ್ಯಡ್ಗಳನ್ನ ನೋಡ್ತಾ ಇರ್ತೀನಿ. ಮಾಟ ಮಂತ್ರ ಪ್ರಯೋಗದಿಂದ ಮುಕ್ತಿ ಜೊತೆಗೆ ವಶೀಕರಣವನ್ನ ಕೂಡ ಮಾಡ್ಕೊಡ್ತೀವಿ, ಈ ಥರ ಓಪನ್ ಆಗಿ ಹೇಳ್ಬಿಡ್ತಾರೆ ಕೆಲವರು. ಅದು ಈ ಕಾಲದಲ್ಲೂ ಕಲಿಯುಗದಲ್ಲೂ ಕೂಡ ನಡೆಯುತ್ತಾ ಗುರುಜಿ? ನೋಡಮ್ಮ,
ಅಂತಹ ಪುಣ್ಯಾತಮರು ಅಂತೂ ಖಂಡಿತ ಇಲ್ಲ. ವಿದ್ಯೆ ಇಲ್ಲ ಅಂತಿಲ್ಲ, ವಿದ್ಯೆ ಇದೆ. ಆದರೆ ಆ ವಿದ್ವತ್ತನ್ನು ಸರಿಯಾದಂಥ ರೀತಿ ಕರಗತ ಮಾಡಿಕೊಂಡು ಅಂತಹ ವಿದ್ವತ್ತಿಗೆ ಸರಿಯಾದಂತಹ ಪೌಷ್ಟಿಕವಾಗಿ ಅವರ ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ ಮಹನೀಯರು ಖಂಡಿತ ಹೇಳ್ತೀನಿ ಈ ಕಲಿಯುಗದಲ್ಲಿ, ಅದರಲ್ಲೂ ಇವತ್ತಿನ ಕಾಲಧರ್ಮಕ್ಕೆ ಖಂಡಿತ ಇಲ್ಲ. ಜೊತೆಗೆ ಏನು ವಶೀಕರಣ ಅಂದರೆ ಹುಡುಗಾಟನ, ವಶೀಕರಣ ಆಗಲಿ, ಮಾರಣ ಪ್ರಯೋಗ ಆಗಲಿ ಅಥವಾ ಉಚ್ಚಾಟನ ಆಗಲಿ, ಇವೆಲ್ಲವೂ ಸಹಿತ ಮಂತ್ರಾನುಷ್ಠಾನ, ತಂತ್ರಾನುಷ್ಠಾನ, ವನಸರಿಗಳ ಪ್ರಯೋಗ ಇದೆಲ್ಲವೂ ಸಹಿತ ಬೇಕು. ಕೇರಳಕ್ಕೆ ಹೋದರೂ ಸಹಿತ ಕೇರಳನಲ್ಲೂ ಸಹಿತ ಇಂಥವೆಲ್ಲ ಇದೆ ಅಂತಲ್ಲ, ಸುಮ್ಮನೆ ಅದೊಂದು ಹೆಸರು, ಕೇರಳಕ್ಕೆ ಹೋಗಿ ಪ್ರಯೋಗ ಮಾಡಿಸ್ಕೊಂಡ್ಬಂದಿದ್ದೀವಿ ಅಂತ. ಮೂರ್ಖ ಶಿಖಾಮಣಿಗಳು ಅಂತ ಹೇಳ್ಬೋದು. ಅಧೈರ್ಯ ಪಡಬೇಡಿ, ಧೈರ್ಯವಾಗಿರಿ. ಇದು ಹೋಗಿರ್ತಕ್ಕಂಥದ್ದು ಮಾಟ ಮಂತ್ರ ಪ್ರಯೋಗವಲ್ಲ, ತನ್ನ ಮನಸ್ಸಿಂದ ತಾನು ಆಸೆಪಟ್ಟೆ ಹೋಗಿರ್ತಕ್ಕಂಥದ್ದು. ಯಾಕೆಂದರೆ ಇವರ ಕಣ್ಣಿರೇಖೆ ಚಂಚಲತೆ ಆಗಿದೆ, ಜೊತೆಗೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಹೀಗಿದೆ, ಬುಧ ಇರ್ತಕ್ಕಂಥ ಆಸ್ಥಾನವೂ ಅಷ್ಟು ಸಮಂಜಸವಾದ್ದಲ್ಲ. ಕೆಲವು ಸತಿ ಕೆಲವು ಮಕ್ಕಳು ಹೇಳ್ತಿರ್ತಾರೆ, ರಾತ್ರಿ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋದು, ಬೆಳಗ್ಗೆ ನನ್ನ ಹಣೆ ಬಾರ ಸರಿ ಇಲ್ಲ, ರಾತ್ರಿ ಏನೋ ಹಾಗೆ ಮಾಡ್ಕೊಂಬಿಟ್ಟೆ ಅನ್ನೋದು. ಹಣೆ ಬಾರಕ್ಕೂ ರಾತ್ರಿ ಮೂತ್ರ ವಿಸರ್ಜನೆಗೂ ಏನು ಸಂಬಂಧ? ಏನೋ ನೋಡಬಾರ್ದು ನೋಡಿರ್ತಾನೆ, ಭಯ ಬಿದ್ದಿರ್ತಾರೆ, ಹಾಸಿಗೆಯಲ್ಲಿ ಮುಚ್ಕೋತಾರೆ. ಅಥವಾ ಬೆಚ್ಚಿ ಬಿದ್ದು ಎದ್ದು ಬಾತ್ರೂಮ್ಗೆ ಹೋಗೋದನ್ನು, ಬಾತ್ರೂಮೇ ಇಲ್ಲಿ ಮಲಗಿರೋ ಜಾಗದಲ್ಲಿದೆ ಅಂತ ತಿಳ್ಕೊಂಡು ಅಲ್ಲೇ ಮೂತ್ರ ವಿಸರ್ಜನೆ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ವಯಸ್ಸಾದಂಥವ್ರು ಸಹಿತ ಈ ತಪ್ಪನ್ನು ಮಾಡ್ತಾರೆ. ಆದರೆ ಅದನ್ನು ಸರಿತಿದ್ದುಕೊಂಡು ಜೀವನದ ನಾಳೆ ಇದಾಗಬಾರ್ದು ಅಂತ ಆಲೋಚನೆ ಮಾಡುವಂಥ ಇದೆಯಲ್ಲ, ಅದು ಅವ್ರ ದೊಡ್ಡತನ. ಹಾಗಾಗಿ ಇಲ್ಲಿ ಮಾಟ ಮಂತ್ರದ ಮೆರುಗಿಲ್ಲ. ಯಾಕೆಂದರೆ ಈ ಕಣ್ಣರೇಖೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಸ್ವಲ್ಪ ದಿವಸ ಬೇಕು ಇವರಿಗೆ. ಅದು ಎರಡೂ ಹೆಣ್ಣುಮಕ್ಕಳಲ್ವಮ್ಮ? ನೋಡಿ, ಒಂದು ವಿಚಾರ ಚೆನ್ನಾಗಿ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಗಂಡ ಅಂತ ಇದ್ದಾಗ ಗಂಡನ್ನು ಬಿಟ್ಟು ಈ ಪ್ರಕಾರವಾದಂತಹ ಅನ್ಯ ಮಾರ್ಗಗಳನ್ನು ಹಿಡಿದು ಇನ್ನೊಬ್ಬರ ಸಂಸಾರದಲ್ಲಿ ಹುಳಿ ಹಿಡ್ತಕ್ಕಂಥದ್ದು, ಅಥವಾ ಯಾರೇ ಒಬ್ಬ ಪುರುಷರು ಚೆನ್ನಾಗಿರ್ತಕ್ಕಂಥ ಸಂಸಾರದಲ್ಲಿರ್ತಕ್ಕಂತಹ ಒಳ್ಳೆಯ ಮನಸ್ಥಿತಿ ಇರ್ತಕ್ಕಂಥ ಒಂದು ಮುದ್ದಾದ ಸಂಸಾರದಲ್ಲಿ ನೀವು ದುಂಬಿಯಂತೆ ಪ್ರವೇಶ ಮಾಡಿ ಇಲ್ಲದಂಥ ರೀತಿ ಜೀವನನ ಹಾಳು ಮಾಡ್ತಕ್ಕಂಥದ್ದು. ಈಗ ದೇಹದಲ್ಲಿ ಶಕ್ತಿ ಇದೆ, ನಡೀತಾ ಇರುತ್ತೆ. ಸ್ವಲ್ಪ ಕಾಲಕ್ರಮೇಣ ಆದರೆ ಇಬ್ಬರ ಮನಸ್ಸು ಹುಳಿ ಹಿಂಡುತ್ತೆ. ಆಗ ಇಬ್ಬರು ಸಹಿತ ಒಬ್ಬರು ಉತ್ತರ ಒಬ್ಬರು ದಕ್ಷಿಣ, ಕೊನೆಗೆ ಯಾರಿಗೆ ಯಾವುದೋ ಒಂದು ಆಸ್ಥಾನವೂ ಇಲ್ದಿರ ನಂದು ಅಂತ ಹೇಳಲಿಕ್ಕೆ ಅಥವಾ ನಮ್ಮನೆಯವರು ಅಂತ ಹೇಳ್ಕೊಳ್ಳಿಕ್ಕೆ, ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳಿಕ್ಕೆ ಈ ಕಡೆ ಹೆಂಡತಿನೂ ಇಲ್ಲ, ಆ ಕಡೆ ಗಂಡನೂ ಇಲ್ಲ. ಯಾಕೆಂದರೆ ಎರಡೂ ಮಧ್ಯದಲ್ಲಿ ಬಂದದ್ದು. ಮಧ್ಯದಲ್ಲಿ ಬಂದದ್ದಕ್ಕೆ ಯಾವತ್ತೂ ವ್ಯಾಲ್ಯೂ ಇರಲ್ಲ. ಎಷ್ಟೋ ಪ್ರಾರಂಭದಿಂದ ಜೊತೆಯಲ್ಲಿರ್ತಕ್ಕಂಥದ್ದೇ ಒಂದು ದಿವಸ ನೆಮ್ಮದಿಯಾಗಿಲ್ದಿರ ಒದ್ದಾಡ್ತೀರಿ. ಇಂತಹ ಅವಘಡಗಳನ್ನು ಮಾಡಿಕೊಂಡ್ರೆ ಇನ್ನೆಲ್ಲಿಂದ ಅನುಕೂಲ ಆಗಬೇಕು? ಹೆತ್ತವ್ರಿಗೂ ತೊಂದರೆ, ಜನ್ಮ ಕೊಟ್ಟವ್ರು ತಂದೆ ತಾಯಿ ನೋವು ಪಡಬೇಕು, ಮದುವೆ ಮಾಡಿಕೊಟ್ಟು ಗಂಡನಿಗೂ ತೊಂದರೆ ಆಗಬೇಕು. ಹಾಗೆ ಆ ಪರಿಸರದಲ್ಲಿ ನಾಲ್ಕಾರು ಮಾತುಗಳು ಹೇಳಿದ್ರೆ ಆ ಪರಿಸರದಲ್ಲಿರ್ತಕ್ಕಂಥವ್ರು ತಲೆ ಎತ್ಕೊಂಡು ತಿರುಗಲಿಕ್ಕಾಗತ್ತಾ? ಯೋಚನೆ ಮಾಡಬೇಕಾಗತ್ತೆ. ಆದರೂ ನೀವು ಕಳಿಸಿರ್ತಕ್ಕಂಥ ಕಣ್ಣಿನ ರೇಖೆ ಅಂಥ ಸಮಸ್ಯೆ ಅಂತದಲ್ಲ, ಇದು ಸ್ವಬುದ್ಧಿಯಿಂದ ಆಗಿರ್ತಕ್ಕಂಥದ್ದು. ಸ್ವಲ್ಪ ದಿವಸ ಹೀಗೆ ಮಂಡತನ ಇದ್ರೂ ಬೇಕಾಗಿದೆ ಜೋಪಾನ. ಒಳ್ಳೆಯದಾಗಲಿ. ಈಗಷ್ಟೇ ಜಯಲಕ್ಷ್ಮಿಯವರು ಅವರ ಮಗಳಾದ ಗಾಯತ್ರಿ ಬಗ್ಗೆ ಕೇಳ್ಕೊಂಡು ಒಂದು ಪತ್ರವನ್ನು ಕಳಿಸಿದ್ರು ಗುರುಜಿ. ಮುಂದಿನ ಪತ್ರಕ್ಕೆ ಹೋಗೋಕ್ಕೂ ಮುನ್ನ ನಿಮ್ಮ ಬಾಯಿಂದ ಕೆಲವೊಂದು ನುಡಿಗಳು ಅಥವಾ ಏನಾದರೂ ಒಂದು ನೀವು ಹೇಳಿದ್ರೆ, ತಿಳಿ ಹೇಳಿದ್ರೆ ಕೇಳೋ ಅಂತ ಮನಸ್ಥಿತಿ ಸಾಕಷ್ಟು ಜನರಿಗಿದೆ. ಕೆಲವರು ತಪ್ಪು ಮಾಡ್ತಾನೆ ಇರ್ತಾರೆ, ಆದರೆ ತಿಳಿ ಹೇಳಿ ಬುದ್ಧಿ ಹೇಳೋರು ಬಹಳ ಕಮ್ಮಿ ಜನ ಇರ್ತಾರೆ. ಯಾಕಪ್ಪ ಬೇಕು ನಮಗೆ ಸವಾಸ, ತಿರುಗಿಸ್ ಅಂದ್ಬಿಟ್ರೆ ಯಾಕೆ ಬೇಕು ಅಂತ. ಆದರೆ ಈ ಸ್ಥಾನದಲ್ಲಿ ತಾವು ಕೂತಿರೋದ್ರಿಂದ ಸ್ವಲ್ಪ ನೇರವಾಗಿ ಕೇಳ್ತಾ ಇದ್ದೀನಿ ಗುರುಜಿ ಪ್ರಶ್ನೆಯನ್ನ. ಇವಾಗ ನಮಗೆ ಬಂದಿದ್ದು ಒಬ್ರು ಹೆಣ್ಮಗಳು ಮಕ್ಕಳನ್ನ ಕರ್ಕೊಂಡು ಮತ್ತೊಬ್ಬನ ಜೊತೆ ಹೋಗಿರುವಂತಹದ್ದು. ಈ ತರ ಅನೈತಿಕ ಸಂಬಂಧಗಳು ಇತ್ತೀಚೆಗೆ ಹೆಚ್ಚಾಗಿ ನಮಗೆ ಕೇಳಿ ಬರ್ತಿದೆ. ಹಿಂದೆಲ್ಲ ಬಹುಶಃ ಬಹಳ ಕಮ್ಮಿ ಇತ್ತು ಪ್ರಮಾಣ. ಆ ತರ ಏನಾದ್ರೂ ಆಗ್ಬಿಟ್ರೆ ಅವರನ್ನ ಬಹಿಷ್ಕಾರನೇ ಹಾಕ್ಬಿಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ದುಡಿಯಕ್ಕೆ ಹೋಗ್ತಾರೆ, ಗಂಡಸರು ಕೂಡ ಚೆನ್ನಾಗಿ ದುಡಿತಾರೆ. ಸ್ವಲ್ಪ ಎಲ್ಲೋ ನಾವಿಲ್ಲಿ ಬರೀ ಹೆಣ್ಮಕ್ಳೇ ಮಾಡ್ತಾರೆ ಗಂಡ್ಮಕ್ಳೇ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಪುರುಷರದು ಹಾಗೆ ಸಿಂಹಪಾಲಿದೆ, ಹೆಣ್ಮಕ್ಳು ಎಲ್ಲೋ ಕೆಲವರು ಕೂಡ ಹಾದಿ ತಪ್ತಾ ಇದ್ದಾರೆ ಗುರುಜಿ. ಇಂತಹ ಸಂದರ್ಭದಲ್ಲಿ ಯಾಕೆ ಅವರು ಯೋಚನೆ ಮಾಡಲ್ಲ, ನಮಗೂ ಮಕ್ಕಳಿದ್ದಾರೆ, ಪ್ರೀತಿ ಕುರುಡು ಅಂತ ಹೇಳ್ತಾರೆ, ಎಷ್ಟು ಸರಿ ಕುರುಡರಾಗ್ತಾರೆ ಗುರುಜಿ. ಇಂತಹ ವಿಷಯದಲ್ಲಿ ಈಕೆ ಕೂಡ ಮೊದಲಿಗೆ ಲವ್ ಮ್ಯಾರೇಜೇ ಆಗಿದ್ದು, ಹಾಗಿದ್ರೆ ಅದು ಪ್ರೀತಿ ಆಗಿರ್ಲಿಲ್ವಾ? ಮದುವೆ ಆಗಿ ಸಂಸಾರ ಅಂತಾಗಿ ಮಕ್ಕಳಾದ ಮೇಲೆ ಗುರುಜಿ ಪ್ರೀತಿಯಿಂದಲೇ ತಾನೇ ಮಕ್ಕಳಾಗಿರ್ತಾರೆ. ನಂತರ ಯಾಕೆ ಈ ರೀತಿ ನಿರ್ಧಾರ ಆಗತ್ತೆ? ಮದುವೆ ಆಗಿದ್ರು ಅವರ ಸಹವಾಸ ಗಂಡಸರು ಕೂಡ ಮಾಡ್ತಾರೆ, ಇಲ್ಲಿ ಇಬ್ಬರದು ಸಮಪಾಲಿದೆ ಅಲ್ವೇ ಗುರುಜಿ? ಅಂತವರಿಗೆ ಏನ್ ತಿಳಿ ಹೇಳ್ತೀರಾ?
ಯಾಕೆ ಬಹಳ ಇಷ್ಟೊಂದು ಸಂದಿಗ್ಧ ಹೇಳಿದೆ ಅಂದ್ರೆ ಪರಿಸ್ಥಿತಿ. ಬಹಳ ಬೇಜಾರ್ ಅನ್ಸುತ್ತೆ ಗುರುಜಿ. ಯಾಕಂದ್ರೆ ಆ ಮಕ್ಕಳ ಭವಿಷ್ಯ ಜೊತೆಗೆ ಆ ತಾಯಿ ಪತ್ರದಲ್ಲಿ ಹೇಳಿದ್ದಾರೆ, ನನಗೆ ಮಗ ಇದ್ದಾನೆ, ಮದ್ವೆ ಆಗಿದೆ ಅವನಿಗೂ ಕೂಡ, ನಾನು ಅವ್ರ ದೃಷ್ಟಿಲೂ ಬಿದೋಗಿದೀವಿ, ನನ್ನ ಮಗನಿಗೆ ಮರ್ಯಾದೆ ಸಿಗ್ತಾ ಇಲ್ಲ, ಆ ಹೆಂಡತಿ ಕಡೆಯಿಂದ ಇಂಥವ್ರು ಅವ್ರ ಅಕ್ಕ ಅನ್ನೋ ಮನೋಭಾವ ಇಡೀ ಸಂಸಾರಕ್ಕೆ ಅದೊಂಥರ ಕೊಳ್ಳಿ ಇಟ್ಟಂಗಲ್ವಾ ಗುರುಜಿ? ಖಂಡಿತಮ್ಮ. ನೋಡಿ, ಒಮ್ಮೆ ಎಡುವತಕ್ಕಂಥದ್ದು ಸಣ್ಣ ತಪ್ಪು ಎಷ್ಟು ದೊಡ್ಡ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಮುದ್ದಾದ ಸಂಸಾರ, ಕಷ್ಟನೋ ಸುಖನೋ, ಪ್ರೀತಿಸಿದ್ದೀರಿ, ಒಬ್ರಿಗೊಬ್ರು ಮದುವೆ ಆಗಿದ್ದೀರಿ, ಮದುವೆಯಾಗಿ ಮುದ್ದಾದಂತಹ 2 ಮಕ್ಕಳಿದೆ. ನಾಳೆ ದಿವಸ ಮಕ್ಕಳ ಭವಿಷ್ಯ ಏನು? ಅದು ಹೆಣ್ಣು ಮಕ್ಕಳು. ನಾಳೆ ಆ ಮಕ್ಕಳನ್ನು ಇನ್ನೊಬ್ಬರು ಮನೆಗೆ ಸೇರಿಸಬೇಕಾದ್ರೆ ಏನು ಹೇಳ್ತೀರಿ? ಸಾಕು ತಂದೆ ಒಬ್ಬರು, ಜನ್ಮ ಕೊಟ್ಟ ತಂದೆ ಒಬ್ಬರು ಅಂತ ಹೇಳ್ಕೊಳ್ಳಿಕ್ಕಾಗತ್ತಾ? ಅಥವಾ ಜನ್ಮ ಕೊಟ್ಟವ್ರು ಇಲ್ಲ, ಅವ್ರು ಹೋಗ್ಬಿಟ್ರು ಅಂತ ಹೇಳ್ಕೊಳ್ಳಿಕ್ಕಾಗತ್ತಾ? ಅವ್ರು ಹೋದ್ಮೇಲೆ ನಿಮ್ಮ ಕತೆ ಏನು ಅಂತ ಕೇಳಿದ್ರೆ ಆಗೇನು ಉತ್ತರ ಕೊಡ್ತೀರಿ? ಈಗ ಕ್ಷಣ ಸುಖ, ನಿಮ್ಮ ಕ್ಷಣದ ದೇಹ ಸುಖಕ್ಕಾಗಿ ನೀವಂತೂ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ದೀರಿ. ಮುಂದಿನ ಬದುಕೇನಮ್ಮ? ಆದರೂ ಇದು ಒಬ್ಬರಿಗೆ ತಗಲ್ತಕ್ಕಂಥದ್ದಲ್ಲ, ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ರೀತಿಯಲ್ಲಿದೆ. ತಪ್ಪು ಮಾಡೋದು ಸಹಜ, ಮಾಡಿಬಿಟ್ಟಿರ್ತೀರಿ, ಇನ್ನಾದರೂ ತಿದ್ದು ಬುದ್ಧಿ ಕಲ್ತ್ಕೋಬೇಕಾಗಿದೆ. ಅದರಲ್ಲಿ ನಿಮ್ಮ ಪತಿದೇವರು ಪುನಃ ಅವರು ಕೇಳ್ತಿದ್ದಾರೆ, ನಾನು ಪುನಃ ಸಂಸಾರ ಮಾಡಲಿಕ್ಕೆ ಯೋಗ್ಯನಾಗಿದ್ದೇನೆ, ನಾನು ಸಂಸಾರ ಮಾಡ್ತೀನಿ, ನನ್ನ ಪ್ರೀತಿ ವಿಶ್ವಾಸ ನಿನಗೆ ಕೊಡ್ತೇನೆ ಅಂತ. ಈಗಲಾದರೂ ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಸಂಸಾರಕ್ಕೆ ನೀವು ತೆರಳಿ, ನಿಮ್ಮ ಮುದ್ದಾದ ಸಂಸಾರವನ್ನು ಅಂಗೈಲಿಟ್ಕೊಂಡು ಕಾಪಾಡಿ. ಯಾಕೆಂದರೆ ತಪ್ಪು ಯಾರೂ ಮಾಡಲ್ಲಂತಲ್ಲ, ತಪ್ಪು ಮಾಡಿರ್ತಾರೆ, ಮಾಡಿ ತಿದ್ದುಕೊಂಡ್ರೆ ಅದು ನಿಮ್ಮ ದೊಡ್ಡತನ ಆಗುತ್ತೆ. ಜೊತೆಗೆ ಅವರೇ ಅಂತಲ್ಲ, ಯಾರೊಬ್ಬರು ಸಹಿತ ಇಂಥ ವಿಧಿವಿಧಾನಗಳಲ್ಲಿ ಆಲೋಚನೆ ಮಾಡ್ತಕ್ಕಂಥವರು ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೆ ಯೋಚನೆ ಮಾಡಿ. ಈ ಕ್ಷಣ ಹೀಗೆ ಪರವಾಗಿಲ್ಲ, ನಿಮ್ಮ ದೇಹದಲ್ಲಿ ನರನಾಡಿಗಳು ಶಕ್ತಿ ಇದೆ, ಹೇಗೋ ಆಟ ಆಡ್ತೀರಿ. ಸ್ವಲ್ಪ ವಯಸ್ಸಾದ್ಮೇಲೆ 4-6 ಜನ ಚೀತು ಅಂದಾಗ ಮುಖ ಒರೆಸ್ಕೊಳ್ಳೋಕ್ಕೆ ಟವಲ್ ಸಿಕ್ಕೋದಿಲ್ಲ. ಯೋಚನೆ ಮಾಡಿ, ತಪ್ಪು ಮಾಡೋದನ್ನು ಹೇಗೆ ಮಾಡ್ತಿದ್ದೀರಿ ಅನ್ನೋದನ್ನು ಚಿಂತನೆ ಮಾಡಿ ಸರಿಯಾದಂಥ ಸಮಂಜಸವಾದಂಥ ದಾರಿಗೆ ನಡೆಯಿರಿ. ಒಳ್ಳೆಯದಾಗಲಿ. ಎಲ್ಲರಿಗೂ ಕಿವಿ ಮಾತನ್ನ ಹೇಳಿದ್ದೀರಾ ಗುರುಜಿ. ಈಗ ಮತ್ತೊಂದು ಪತ್ರವನ್ನ ನೋಡೋಣ. ಈ ಪತ್ರವನ್ನ ಶಿಕಾರಿಪುರದಿಂದ PN ಪ್ರಕಾಶ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದತ್ತನ ಒಂದು ಮೂರ್ತಿಯನ್ನ ಕಳಿಸಿದ್ದು ಇವರೇ ಗುರುಜಿ. ಹಾಗಾಗಿ ಅವರು ಅವರ ಮಗನ ಬಗ್ಗೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗನಿಗೆ ಈಗ 9 ವರ್ಷ ಗುರುಜಿ. ಹುಟ್ಟಿದಾಗ ಚೆನ್ನಾಗೇ ಇದ್ದ, ಆದ್ರೆ ಅವನಿಗೆ ಜ್ವರ ಬಂದು 45 ದಿನಗಳವರೆಗೂ ಕೂಡ ಬಿಡ್ಲೇ ಇಲ್ಲ ಜ್ವರ. ಹಾಗಾಗಿ ಅವನು ಬುದ್ಧಿಮಾಂದ್ಯನಾಗ್ಬಿಟ್ಟ ಗುರುಜಿ. ಆದ್ರೆ ಡಾಕ್ಟರ್ಸ್ ಹೇಳ್ತಾರೆ, ನಿಮ್ಮ ಮಗ ನಿಧಾನವಾಗಿ ಅವನು ಚೆನ್ನಾಗಿ ಆಗ್ತಾನೆ ಅನ್ನೋ ತರ ಹೇಳ್ತಾ ಇದ್ದಾರೆ. ಆದ್ರೆ ಅವ್ನು ಸರಿ ಹೋಗ್ತಾನ, ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಹಾಗೆ ಗುರುಜಿಯವರು ಈ ಪತ್ರಕ್ಕೆ ಪರಿಹಾರವನ್ನ ಕೊಡೋಕ್ಕೂ ಮುನ್ನ ಒಂದು ಮಾಹಿತಿ ಇದೆ ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ. ದೀಪಾಂಜಲಿ ನಗರಕ್ಕೆ ಗುರುಜಿಯವರು ಬರ್ತಾ ಇದ್ದಾರೆ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮೈಸೂರು ರಸ್ತೆಯಲ್ಲಿರುವಂತಹ ದೀಪಾಂಜಲಿ ನಗರ ಕವಿಕಾ ಬಡಾವಣೆಯಲ್ಲಿರುವಂತಹ ಬಲಮುರಿ ವಿನಾಯಕ ಮತ್ತು ಬನಶಂಕರಮ್ಮ ದೇವಸ್ಥಾನ ಟ್ರಸ್ಟ್ ಗೆ ಗುರುಜಿಯವರು ಬರ್ತಿದ್ದಾರೆ. ಅಂದ್ರೆ ಅದು ದೇವಸ್ಥಾನ ಕೂಡ ಹೌದು, ಮುಖ್ಯ ರಸ್ತೆಯಲ್ಲೇ ಇರುವಂತಹ ಒಂದು ದೇವಸ್ಥಾನ. ಯಾಕಂದ್ರೆ ಬಹಳ ವಿಶೇಷವಾಗಿ ಆ ಭಾಗ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ, ಯಾರು ಬೇಕಾದ್ರೂ ಬಂದು ಭಾಗವಹಿಸಬಹುದು ಕಾರ್ಯಕ್ರಮದಲ್ಲಿ. ವಿಶೇಷವಾಗಿ ಗುರುಜಿಯವರು ಮಹರ್ಷಿ ಸಾಂತ್ವನ ಕಾರ್ಯಕ್ರಮವನ್ನ ಅಲ್ಲಿ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ತಾಯಿ ಬನಶಂಕರಮ್ಮ ಅಂತ ಹೇಳಿದ್ರೆ ಗುರುಜಿಯವರಿಗೆ ಆರಾಧ್ಯ ದೇವತೆ ಅಂತಾನೆ ಹೇಳ್ಬಹುದು. ಆ ತಾಯಿಗೆ ಪೂಜೆಯನ್ನ ಕೂಡ ಸಲ್ಲಿಸಲಿಕ್ಕೆ ಬರ್ತಿದ್ದಾರೆ. ಇದನ್ನೇ ನಾವು ಉಪಯೋಗಿಸ್ಕೊಂಡು ಗುರುಜಿ ನೀವು ಎಲ್ಲರಿಗೂ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀರಾ ಅಲ್ವೇ? ಆ ಟ್ರಸ್ಟಿನ ಪದಾಧಿಕಾರಿಗಳು ಬನಶಂಕರಮ್ಮ ದೇವಸ್ಥಾನ ಗಣಪತಿ ಬಲಮುರಿ ಮಹಾಗಣಪತಿ ದೇವಸ್ಥಾನಕ್ಕೆ ನನ್ನ ಆಹ್ವಾನಿಸಿದ್ದಾರೆ. ಆ ತಾಯಿಯ ಸಾನ್ನಿಧ್ಯಕ್ಕೆ ಬಂದಾಗ ತಾಯಿಗೆ ಒಂದು ವಿಶೇಷವಾದಂಥ ಸೇವೆಯನ್ನು ಮಾಡಿ, ಈಗ ತುಲಾದಿಂದ ವೃಶ್ಚಿಕಕ್ಕೆ ಬದಲಾದಂತಹ ಕಾಲ, ಜೊತೆಗೆ ಒಂದಿಷ್ಟು ಪ್ರಶ್ನೆಗಳಿಗೆ ನೇರ ಉತ್ತರ, ಅದೆಲ್ಲವೂ ಸಹಿತ ದೀಪಾಂಜಲಿ ನಗರದಲ್ಲಿ ಕವಿಕಾ ಬಡಾವಣೆಗೆ ನಾನು ಬರ್ತಾ ಇದ್ದೇನೆ. ನೀವು ಬನ್ನಿ, ವಿಶೇಷವಾದಂಥ ರೀತಿ ಆ ತಾಯಿ ಸೇವೆ ಮಾಡೋಣ, ಭಗವತಿನ ಪ್ರಾರ್ಥನೆ ಮಾಡೋಣ. ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ತಾಯಿ ಶಂಕರಿನ ಬನಶಂಕರಿನ ಆರಾಧನೆ ಮಾಡೋದಕ್ಕೆ ಒಂದು ವಿಶೇಷವಾದಂಥ ಸಾನ್ನಿಧ್ಯ. ಬನ್ನಿ, ಖಂಡಿತ ಎಲ್ಲ ಆಸಕ್ತರು ಬಂದು ಭಾಗವಹಿಸಬಹುದು. ಗುರುಜಿ, ಈ ಪತ್ರಕ್ಕೆ ನಿಮ್ಮ ಉತ್ತರ. ಮೊದಲನೇದಾಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆಶೀರ್ವಾದ ನಿಮಗಿರಲಿ. ಎರಡನೇದು, ದತ್ತ ಮಹಾರಾಜರನ್ನು ಅವರ ಮೂರ್ತಿಯನ್ನು ನನ್ನ ಕಳಿಸಿದ್ದಕ್ಕೆ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ದತ್ತ ಮಹಾರಾಜರ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ದತ್ತನ ಆಶೀರ್ವಾದದಿಂದ ನಿಮ್ಮ ಮಗುವಿನ ಆದಷ್ಟು ಬೇಗ ಆರೋಗ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಚೇತರಿಕೆ ಬರಲಿ ಅಂತ ದತ್ತ ಮಹಾರಾಜರನ್ನು ನಾನು ಪುನಃ ಪ್ರಾರ್ಥನೆ ಮಾಡ್ತೀನಿ. ಓಂ ಜೈ ಗುರುದತ್ತ. ಮಗುವಿನ ಕಣ್ಣರೇಖೆ ಹಾಗೂ
ಶ್ರೀದತ್ತ, ಹೆಸರು ಮಗುಗೆ ಶ್ರೀದತ್ತ ಅಂತ ಇಟ್ಟಿದ್ದೀರಿ, ತುಂಬ ಸಂತೋಷ. ಇದು ಅವರ ತಂದೆಯವರ ಕೈಯಲ್ಲಮ್ಮ ಪ್ರಕಾಶ್. ಹಾ ಗುರುಜಿ, ಅವರು ಸ್ವಂತ ಮನೆ ನಮಗೆ ಯೋಗ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಕಣ್ಣಿನ ರೇಖೆ ಅವರದು ಗುರುಜಿ, ಮಗುದು. ಮಗು ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ ಅಂತ, ಮತ್ತು 45 ದಿನಗಳಾದರೂ ಜ್ವರ ಬಿಡ್ತಿಲ್ಲ ಅಂತಲೂ ಬರೆದಿದ್ದೀರಿ. ಒಂದು ಕೆಲಸ ಮಾಡಿ, ತುಳಸಿ, ಅರ್ಧ ಕಾಳುಮೆಣಸು ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ಕಲ್ಲುಪ್ಪು, ಆ ತುಳಸಿ ರಸದೊಳಗೆ ಇದೆಲ್ಲವನ್ನು ಸಹಿತ ಮಿಶ್ರಣ ಮಾಡಿ ಮಗುಗೆ ಕೊಟ್ಟರೆ ಖಂಡಿತ ಜ್ವರ ಕಡಿಮೆ ಆಗುತ್ತೆ. ಮತ್ತು ಸಾಕಷ್ಟು ಜ್ವರದ ತಾಪ ಜಾಸ್ತಿ ಆದರೆ ಅದು ಫಿಟ್ಸ್ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲ ಗುರುಜಿ, 45 ದಿನಗಳ ಕಾಲ ಸತತವಾಗಿ ಜ್ವರ ಬಂದು ಮಗುಗೀಗ 9 ವರ್ಷ, ಬುದ್ಧಿಮಾಂದ್ಯ ಆಗ್ಬಿಟ್ಟಿದೆ. ಡಾಕ್ಟರ್ಸ್ ಎಲ್ಲಾ ಕಡೆ ತೋರಿಸಿದ್ರು ಹೇಳ್ತಾರಂತೆ ನಿಧಾನವಾಗಿ ಮಗು ಚೇತರಿಸ್ಕೊಳ್ಳುತ್ತೆ ಅಂತ. ಅದಕ್ಕೆ ಅವ್ರು ನಿಮ್ಮನ್ನು ಕೇಳ್ತಿದ್ದಾರೆ, ಚೇತರಿಸ್ಕೊಳ್ತಾನ ನನ್ನ ಮಗ, ಸರಿ ಹೋಗ್ತಾನ ಎಲ್ಲರಂತೆ ಅಂತ. ಅದು ನಾನು ಹೇಳಿದ್ದು, ಜ್ವರ ಅಂತಕ್ಕಂಥದ್ದು ಸಾಕಷ್ಟು ಬಂದರೆ, ತುಂಬ ಜ್ವರತಾಪದಿಂದ ನರಳುವಾಗ ಆವಾಗ ಫಿಟ್ಸ್ ಪ್ರಾಬ್ಲಮ್ ಶುರುವಾಗುತ್ತೆ. ಆಗ ಶುರುವಾದ ಸಮಸ್ಯೆ ತುಂಬ ದಿನಗಳಾದರೂ ಚೇತರಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಮಾಡಬೇಕಾದಂತಹದ್ದು, ಜ್ವರತಾಪ ಯಾವುದೇ ಮಕ್ಕಳಿಗೆ ಜ್ವರ ಬಂದರೆ ಹಿಂದಲೇ ಒಂದು ಒದ್ದೆ ಬಟ್ಟೆ ಹಾಕಿ ಜ್ವರತಾಪವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಔಷಧಿನ ಸರಿಯಾದ ಸಮಯಕ್ಕೆ ಕೊಡ್ತಕ್ಕಂಥದ್ದು. ಹಾಗೆ ನಿಮ್ಮ ಮಗುವಿನ ಕಣ್ಣಿನ ರೇಖೆ ನಿಜಕ್ಕೂ ಹೇಳ್ತೇನೆ, ಭಾಳ ಅದೃಷ್ಟವಂತ ಮಗು ಇದೆ. ಸದ್ಯದಲ್ಲೇ ಈ ಮಗು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರುತ್ತೆ, ನೆಮ್ಮದಿಯಾಗಿ ಅದು ತಾನಂತೆ 4 ಜನಂತೆ ತಾನು ಸ್ವತಂತ್ರವಾಗಿರೋದಕ್ಕೆ ಬೇಕಾದಷ್ಟು ಸೌಲಭ್ಯಗಳು ಖಂಡಿತ ಮಗು ಸಿಗುತ್ತೆ. ಮಗು ಎಡಗಣ್ಣಿನ ರೇಖೆ ಮತ್ತು ಬಲಗಣ್ಣಿನ ರೇಖೆಯಲ್ಲಿ ಚಂದ್ರ ಮತ್ತು ಬುಧ ಇರ್ತಕ್ಕಂಥದ್ದು, ರಾಹು ಇರ್ತಕ್ಕಂಥ ಸ್ಥಾನ ಅಷ್ಟು ಸಮಂಜಸವಾದಿಲ್ಲದ್ರಿಂದ ಹಿಂಗೆ ಆಗಿರಬಹುದು. ನೀವು ಹತ್ತಿರದಲ್ಲಿ ಇರ್ತಕ್ಕಂಥ ಯಾವುದಾದ್ರು ಒಂದು ನಾಗೇಂದ್ರನ ಸಾನ್ನಿಧ್ಯಕ್ಕೆ ಹೋಗಿ, ಅಂದರೆ ವಿಶೇಷವಾದಂಥ ಹುತ್ತ ಆಗಿರ್ಬೋದು, ಅಶ್ವತ್ಥ ಪ್ರಾರ್ಥನೆ ಆಗಿರ್ಬೋದು, ಅಥವಾ ನಾಗರಿಕಲ್ಲಿರ್ತಕ್ಕಂಥ ಸ್ಥಳ ಆಗಿರ್ಬೋದು, ಒಂದು 11 ದಿವಸ ಮಗುವನ್ನು ಕರ್ಕೊಂಡೋಗಿ ಬೆಳಗ್ಗೆ ಸಾಯಂಕಾಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಸಿ ಅಲ್ಲಿ ಆಶೀರ್ವಾದ ತೆಗೆದುಕೊಳ್ಳಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಮಗುಗೆ ಆದಷ್ಟು ಬೇಗ ಎಲ್ಲರಂತಾಗಲಿ ಅಂತ ನಾನು ಸಹಿತ ದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ. ತಾಯಿ ಶಂಕರಿ ಬನಶಂಕರಿನ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ. ಪ್ರಕಾಶ್ ಅವರೇ, ಧನ್ಯವಾದಗಳು ದತ್ತನ ಮೂರ್ತಿಯನ್ನ ಕಳಿಸಿದ್ದಕ್ಕಾಗಿ, ಹಾಗೆ ಪತ್ರವನ್ನ ಬರೆದು ಕಳಿಸಿದ್ದಕ್ಕಾಗಿ. ಗುರುಜಿ, ಮತ್ತೊಂದು ಪತ್ರವನ್ನ ನೋಡೋಣ. ದಯಮಾಡಿ ನನ್ನ ಹೆಸರನ್ನ ಹೇಳಬೇಡಿ, ಹುಬ್ಬಳ್ಳಿಯಿಂದ ನಾನು ಪತ್ರ ಬರಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸಮಸ್ಯೆ ಏನಂದ್ರೆ ಗುರುಜಿ, ಇವರಿಗೆ ಒಂದು ಆಸೆ ಇದೆಯಂತೆ, ನಮಗೆ 6 ವರ್ಷದ ಮಗಳಿದ್ದಾಳೆ, ಆದರೆ ಮತ್ತೊಂದು ಸಂತಾನ ಬೇಕು ಅನ್ನೋ ಅಪೇಕ್ಷೆಯಲ್ಲಿ ನಾವಿದ್ದೀವಿ. ಆದರೆ ಯಾಕೋ ಇಷ್ಟು ವರ್ಷಗಳಾದರೂ ಕೂಡ ಗರ್ಭ ನಿಂತಿಲ್ಲ ಗುರುಜಿ ನನ್ನ ಹೆಂಡತಿಗೆ. ಹಾಗಾಗಿ ದಯವಿಟ್ಟು ತಿಳಿಸ್ಕೊಡಿ, ಗಂಡು ಮಗು ಆಗತ್ತಾ ಅಂತ ಮೊದಲಿಗೆ ಹೇಳ್ಬಿಟ್ಟು ನಂತರ ಯಾವುದೋ ಒಂದು ಆದ್ರೆ ನಮ್ಗೆ ಇನ್ನೊಂದು ಮಗು ಬೇಕು ಅಂತ ಕೇಳ್ತಾ ಇದ್ದಾರೆ ಗುರುಜಿ. ಎಷ್ಟೊಂದು ಅನುಷ್ಠಾನ ಮಾಡಿದಾರಂತೆ ನೀವು ಹೇಳಿರೋದೆಲ್ಲ, ಹಾಗಾಗಿ ಇನ್ನೇನಾದ್ರೂ ತಿಳಿಸ್ತೀರಾ ಅಂತ. ಆದ್ರೆ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಅನುಷ್ಠಾನ ತಿಳಿಸಿಲ್ವಲ್ಲ ನಾನು. ಅಲ್ಲ ಗುರುಜಿ, ಮಗು ಆಗೋದಕ್ಕೆ ನೀವು ಹೇಳಿರುವಂತ ಅನುಷ್ಠಾನ ಎಲ್ಲ ಅವ್ರು ಮಾಡಿದಾರಂತೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ್ದಾದ್ರು ಮುದ್ದಾದಂತ ಒಂದು ಮಗು ಇರಲಿ. ಒಂದು ಮಗು ಅಂತೂ ಈಗಾಗಲೇ ಇದೆ, ಇನ್ನೊಂದು ಮಗುವಿನ ಅಪೇಕ್ಷೆ ನಿಮಗಿದೆ. ನಿಮ್ಮ ಶ್ರೀಮತಿಯವರ ಹಸ್ತ ಸಾಮುದ್ರಿಕೆ ನಿಮ್ಮ ಕಣ್ಣಿರೇಖೆ ಕಳಿಸಿದ್ದೀರಿ. ಆದರೆ ನೀವು ಕಳಿಸಿರ್ತಕ್ಕಂಥ ಹಸ್ತ ಸಾಮುದ್ರಿಕೆ ಬಹುಶಃ ಎಲ್ಲೋ ನೀರು ತಾಕಿ ಇದರಲ್ಲಿ ರೇಖೆಗಳೇ ಸ್ಪಷ್ಟತೆ ಕಾಣ್ತಾ ಇಲ್ಲ. ಹೀಗಿರಬೇಕಾದ್ರೆ ಇದರಲ್ಲಿ ಭವಿಷ್ಯತೆ ಹೇಳೋಕ್ಕಾಗತ್ತೆ. ಇನ್ನು ನಿಮ್ಮ ಕಣ್ಣಿರೇಖೆ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಬಹುಶಃ ಈ 4-5 ತಿಂಗಳಲ್ಲಿ, ಮುಂದೆ ಬರ್ತಕ್ಕಂಥ 4-5 ತಿಂಗಳಲ್ಲಿ ಒಂದು ಅನುಕೂಲ ಆಗುವಂಥ ರೀತಿ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಗುರುಜಿ, ಈ ಪತ್ರವನ್ನ ಬಹಳ ಅಭಿಮಾನದಿಂದ ಬರೆದು ಕಳಿಸಿದ್ದಾರೆ ಸುಬ್ರಹ್ಮಣ್ಯ ಶೆಟ್ಟಿರವರು ಭಟ್ಕಳದಿಂದ. ಆನಂದ್ ಗುರುಜಿರವರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ನಿಮ್ಮ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸ್ತೀವಿ ಗುರುಜಿ. ಹಾಗೆ ಹೇಳಿದ ಅನುಷ್ಠಾನಗಳನ್ನಂತೂ ನಾವು ತಪ್ಪದೇ ಮಾಡ್ತೀವಿ, ನಾವು ಅದರಿಂದ ಒಳಿತನ್ನ ಕಂಡುಕೊಂಡಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀವು ಎಲ್ಲೇ ಕಾರ್ಯಕ್ರಮ ಮಾಡಲಿ ನಾವು ಅಲ್ಲಿಗೆ ಬಂದೇ ಬರ್ತೀವಿ. ಅಂತೆಯೇ ಗೊರವನಹಳ್ಳಿಗೆ ಕೂಡ ನಾವು ಬಂದ್ವಿ, ಇದರಿಂದ ನಾವು ಸಾಕಷ್ಟು ಪ್ರಯೋಜನವನ್ನ ಕಂಡುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅಲ್ಲಿಗೆ ಬಂದು ಹೋದ್ಮೇಲೆ ಕಾರನ್ನ ತೆಗೆದುಕೊಂಡಿದ್ದೀನಿ ಗುರುಜಿ, ನನಗೆ ಕಷ್ಟಗಳು ಸುಮಾರು ಪರಿಹಾರ ಆಗಿದೆ. ಈಗಲೂ ಕೂಡ ಅನ್ಕೊಳ್ತಾ ಇದ್ದೀನಿ ನಾನು ತಾಯಿಯ ಆಶೀರ್ವಾದ ಪಡೆಯೋದಕ್ಕೆ ಗೊರವನಹಳ್ಳಿಗೆ ಹೋಗಬೇಕು ಅಂತ. ಆದರೆ ಇನ್ನೂ ಕಾಲ ಕೂಡ ಬಂದಿಲ್ಲ ಗುರುಜಿ. ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಗುರುಜಿ, ಇಂತಹ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಿರುವಂತಹ ನಮ್ಮ ಜೀ ಕನ್ನಡ ವಾಹಿನಿಯ ಸಮಸ್ತರಿಗೂ ಧನ್ಯವಾದಗಳು, ವಂದನೆಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ದಿವ್ಯಾ ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾರೆ. ಧನ್ಯವಾದಗಳು. ಪ್ರಶ್ನೆಯನ್ನೇ ಕೇಳಿಲ್ವಲ್ಲ ಸರ್ ತಾವು, ತುಂಬಾ ಖುಷಿ ಅನ್ಸ್ತು. ಒಟ್ನಲ್ಲಿ ಈ ತರ ಪತ್ರ ಹೆಚ್ಚೆಚ್ಚು ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಅಲ್ವೇ ಗುರುಜಿ? ಯಾರಿಗೂ ಒಳ್ಳೇದಾಗಿ
ಒಳ್ಳೇದಾಗ್ಲಿ, ಒಳ್ಳೇದಾಗಿದೆ ಅಂತ ಹೇಳಿ ಕಳ್ಸಿದ್ರೆ ನಮ್ಗೆ ನಿಜಕ್ಕೂ ಸ್ವೀಟ್ ತಿಂದಷ್ಟೇ ಖುಷಿ ಆಗತ್ತಲ್ವಾ ಗುರುಜಿ? ಜಾಸ್ತಿ ಸ್ವೀಟ್ ಬೇಡಮ್ಮ. ಅಂದ್ರೆ ನಿಮ್ಗೆ ಜನಕ್ಕೆ ಒಳ್ಳೇದಾಗೋದು ಇಷ್ಟ ಇದೆ ಅಲ್ವಾ ಗುರುಜಿ? ಜನಕ್ಕೆ ಒಳ್ಳೇದಾಗ್ಲಿ ಅಂತಾನೆ ನಮ್ಮ ಈ ಧರ್ಮಪೀಠದ ಕಾರ್ಯಕ್ರಮ. ಆದ್ರೆ ಅತಿಯಾದಂತ ಸಿಹಿ ತಿಂದು ನೀನ್ ಸುಸ್ತಾಗ್ಬಿಟ್ರೆ ನನಗ್ ಬೇಡ ಗುರುಜಿ, ನಿಮ್ಗೆ ತಲುಪ್ಲಿ. ಒಳ್ಳೇದಾಗ್ಲಿ. ಜೊತೆಗೆ ಗುರುಜಿ ಅವರ ಬಗ್ಗೆ ಏನೂ ಕೇಳ್ಕೊಂಡಿಲ್ಲ. ಅವರ ತಂಗಿ ಗಂಡನ ಕುರಿತಾಗಿ ಕೇಳ್ತಾ ಇದ್ದಾರೆ. ಅವರಿಗೆ ಹುಷಾರಿಲ್ಲದೆ 9 ತಿಂಗಳಾಯ್ತು ಗುರುಜಿ. ಅಡಿಕೆ ಮರದಿಂದ ಕೆಳಗೆ ಬಿದ್ದು ಸೊಂಟಕ್ಕೆ ಬಲವಾದ ಪೆಟ್ಟು ಬಿದ್ದುಬಿಟ್ಟಿದೆ. ದಯವಿಟ್ಟು ತಿಳಿಸ್ಕೊಡಿ, ಅವ್ರು ಏನಾದರೂ ಚೇತರಿಸ್ಕೊಳ್ಳೋದಕ್ಕೆ ನಾನು ಅನುವು ಮಾಡ್ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಈ ಹಸ್ತ ಸಾಮುದ್ರಿಕೆ ಕೊಟ್ಟಿದ್ದೀರಲ್ಲ, ಇದು ಯಾರ್ದು? ಅವರ ತಂಗಿ ಯಜಮಾನರುತ್ತಂತೆ ಗುರುಜಿ. ಈ ಹಸ್ತ ಸಾಮುದ್ರಿಕೆ ಇದರಳು ಇರ್ತಕ್ಕಂಥ ರೇಖೆಗಳನ್ನು ನೋಡಿದ್ರೆ, ಅವರು ಬಿದ್ದು ಸೊಂಟಕ್ಕೆ ಬಲವಾದ ಪೆಟ್ಟು ಮಾಡಿಕೊಂಡಿರ್ತಕ್ಕಂತಹ ರೀತಿ ನೋಡಿದ್ರೆ ಚೇತರಿಸ್ಕೊಳ್ಳೋದು ಸ್ವಲ್ಪ ಕಷ್ಟಕರವಾಗಿದೆ. ಆದರೆ ಇದಕ್ಕೆ ಸರಿಯಾದಂತಹ ವೈದ್ಯ ಮಾಡಿದ್ರೆ ಚೇತರಿಸ್ಕೊಳ್ಬಹುದು. ಯಾವುದಕ್ಕೂ ನೀವು ಹಸ್ತ ಸಾಮುದ್ರಿಕೆ ಕಳಿಸಿದ್ದೀರಿ, ಹಸ್ತ ಸಾಮುದ್ರಿಕೆಗಿನ್ನ ಅವರ ಕಣ್ಣಿನ ರೇಖೆ ಕಳಿಸ್ಕೊಡಿ. ಅದಕ್ಕೆ ಖಂಡಿತ ಸೂಕ್ತವಾದಂತಹ ವನಸೆರೆಗಳೇನಿದ್ರು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಸುಬ್ರಹ್ಮಣ್ಯ ಅವರೇ ಕಾರ್ಯಕ್ರಮಕ್ಕೆ ಪತ್ರವನ್ನ ಕಳಿಸಿದ್ದಕ್ಕಾಗಿ. ಗುರುಜಿ, ಹಾಗೆ ಇತ್ತೀಚೆಗಷ್ಟೇ ಒಬ್ರು ಕರೆಯನ್ನ ಮಾಡಿದ್ರು ನಮಗೆ. ಸತ್ಯನಾರಾಯಣ ವ್ರತಾಚರಣೆಯ ಕುರಿತಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಟಿದ್ರು ಗುರುಜಿ. ಅವತ್ತು ಸಮಯದ ಅಭಾವ ಇದ್ದಿದ್ರಿಂದ ನಾನು ಆ ಪ್ರಶ್ನೆಯನ್ನ ಕೇಳಲಿಲ್ಲ. ಬಹಳಷ್ಟು ಜನ ಹೇಳೋದನ್ನ ನಾವು ಕೇಳಿದೀವಿ ಗುರುಜಿ. ಸತ್ಯನಾರಾಯಣ ಪೂಜೆ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರು ಕೂಡ ನಮ್ಗೆ ಅವ್ರು ಕರೆ ಕೊಟ್ಟಿದ್ದಾರೆ. ಆ ಕರೆ ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಹೋಗ್ಬೇಕು, ಪ್ರಸಾದ ತಿಂದ್ರೆ ಮಹಾಪುಣ್ಯ ಅಂತ ಹೇಳ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿಸಿದ್ಮೇಲೆ ತುಂಬಾ ವಿಘ್ನಗಳಾಗೋದಕ್ಕೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಹಾಗಿದ್ರೆ ಗುರುಜಿ, ಸತ್ಯನಾರಾಯಣ ಪೂಜೆಯನ್ನ ಎಲ್ಲರೂ ಮಾಡೋದಕ್ಕೆ ಬರೋದಿಲ್ವಾ? ಇಲ್ಲ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಏಕೆಂದರೆ ತುಂಬಾ ಜನಕ್ಕೂ ಇದೊಂದು ಸಂಶಯ ಇದೆ. ತಿಳಿಸ್ತೀನಿ. ಅದಕ್ಕೂ ಮುನ್ನ ಮತ್ತೊಮ್ಮೆ ವಿಳಾಸ ಹೇಳ್ಬಿಡಿ. ಖಂಡಿತವಾಗ್ಲೂ ಬಲಮುರಿ ವಿನಾಯಕ ಮತ್ತು ಬನಶಂಕರಮ್ಮ ದೇವಸ್ಥಾನ ಇದಿರೋದು ಕವಿಕಾ ಬಡಾವಣೆ, ದೀಪಾಂಜಲಿ ನಗರ, ಮೈಸೂರು ರಸ್ತೆ, ಬೆಂಗಳೂರು. ಭಾನುವಾರ ಗುರುಜಿ ಬೆಳಗ್ಗೆ 11 ಗಂಟೆಗೆ ಬರ್ತಿದ್ದಾರೆ ನಿಮ್ಮ ಪ್ರಶ್ನೆಗಳಿಗೆ ನೇರ ಉತ್ತರವನ್ನ ನೀಡೋದಕ್ಕೆ, ಹಾಗೆ ಬನಶಂಕರಿ ತಾಯಿಯ ಆಶೀರ್ವಾದ ಪಡೀಲಿಕ್ಕೆ. ಮತ್ತೊಮ್ಮೆ ವಿಳಾಸ ಹೇಳ್ತಾ ಇದ್ದೀನಿ, ಕವಿಕಾ ಬಡಾವಣೆ, ದೀಪಾಂಜಲಿ ನಗರ, ಮೈಸೂರು ರಸ್ತೆ, ಬೆಂಗಳೂರು. ಖಂಡಿತವಾಗ್ಲೂ ಎಲ್ಲ ಆಸಕ್ತರು ಬಂದು ಭಾಗವಹಿಸಿ ಅಂತ ಹೇಳ್ತಾ, ನೋಡಿ ಗುರುಜಿ, ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮತ್ತೆ ಸಮಯ ಅಡ್ಡ ಬರ್ತಾ ಇದೆ. ಹಾಗಾಗಿ ಮತ್ತೊಂದು ದಿನ ಖಂಡಿತವಾಗ್ಲೂ ನೀವು ಉತ್ತರಿಸ್ತೀರಾ ಅಂತ ಭಾವಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ಕಾರಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ನಮ್ಮ ನಿಮ್ಮ ಭೇಟಿ. ಹೋಗಿ ಬರೋದಾ? ನಮಸ್ಕಾರ.